ಗುಣಪಡಿಸಿದಿ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನೇ ಕೊಂಡಾಡುವೆ ಯೇಸು ರಾಜನೇ ಹಲ್ಲೆಲೂಯಾ ಮೃತ್ಯುಂಜಯನೇ ನಿಮ್ ಕೊಂಡಾಡುವೆ ನಮ್ಮ ಆರಾಧನೆಯು ತಂದೆ ಮಗ ಪವಿತ್ರಾತ್ಮನಾದ ತ್ರೈಕ ದೇವರೇ ನಿಮ್ಮ ಪರಿಶುದ್ಧ ನಾಮದಲ್ಲಿ ಉಂಟಾಗಲಿ. ಆಮೆನ್. ನಮ್ಮ ಆರಾಧನೆಯನ್ನ ಪ್ರಾರಂಭಿಸುವ ಹಾಗೆ ಹಾಡುವ ಕನ್ನಡ ಸಂಗೀತಗಳಲ್ಲಿ 44ನೇ ಸಂಗೀತವನ್ನು ಹಾಡುತ್ತಾ ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಓ ಪರಿಮಳ ನಾಮವೇ ಕ್ರಿಸ್ತೇಸು ಸ್ವಾಮಿಯು ನಿರ್ಭಯ ಧೈರ್ಯಧರಣೆ ಈ ಒಳ್ಳೆ ಹೆಸರು. ಹುದುವಾದ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸಿ ತಂದೆ ದೇವರನ್ನ ನಮ್ರತೆಯಿಂದಲೂ ಭಕ್ತಿ ಭಾವದಿಂದಲೂ ನಾವು ಆರಾಧಿಸಿ ಕೊಂಡಾಡೋಣ.
ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆತನ ಕೃಪೆಯುಗಕ್ಕೂ ಆತನ ಸತ್ಯ ತಳಕಾಣುತ್ತಿರುವವು. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಾವು ಆತನ ಪಾಲಿಸುವ ಪ್ರಜೆಯು ಆಕೆಗಳು ಇಂದು ಕರ್ತನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನಿಗೆ ಕರಾಳ ಮನಸ್ಸಿಲ್ಲದೆ ಮೋಸ ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಪಶ್ಚಾತ್ತಾಪದಿಂದ ಏಸು ಇಂತೆಂದರು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡುವೆ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನ ಕರ್ತನಿಗೆ ಒಪ್ಪಿಸಿಕೊಡೋಣ. ಸರ್ವಶಕ್ತನಾದ ದೇವರೇ, ಈ ವರ್ಷದ 4ನೆಯ ಭಾನುವಾರಕ್ಕೆ ನಮ್ಮನ್ನು ಕರೆತಂದದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಮೇಲೆ ಆರೋಗ್ಯದ ಕಿರಣಗಳನ್ನು ಹರಿಸುತ್ತಿರುವುದಕ್ಕಾಗಿಯೂ ನಿಮ್ಮನ್ನು ಕೊಂಡಾಡುತ್ತೇವೆ. ನಮಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ, ಕೃಪೆ, ಆಶೀರ್ವಾದ, ನಡೆಸುವಿಕೆ ಇವೆಲ್ಲವುಗಳಲ್ಲಿ ನಮ್ಮನ್ನ ಸಂತೃಪ್ತಿ ಪಡಿಸಿ ಮುನ್ನಡೆಸುತ್ತಿರುವಂತ ನಿಮ್ಮ ಪ್ರೀತಿ, ಕೃಪೆ, ಅಪಾರವಾದ ಆಶೀರ್ವಾದಗಳಿಗಾಗಿ ಸ್ತೋತ್ರವಾಗಲಿ. ಪ್ರಿಯ ಕರ್ತನೆ, ಆರಾಧನೆಯಲ್ಲಿ ನಿಮ್ಮ ಆಲಯದಲ್ಲಿ ಕೂಡಿ ಬರುವುದೇ ನಮ್ಮ ಶ್ರೇಷ್ಠ ಭಾಗ್ಯ. ಪ್ರಿಯ ಕರ್ತನೆ, ಪರಿಶುದ್ಧವಾದಂಥ ಹೃದಯ, ಮನಸ್ಸನ್ನ ನೀವು ಅನುಗ್ರಹಿಸಲು ಸಿದ್ಧರಾಗಿದ್ದೀರಿ. ಕಳೆದ ವಾರದಲ್ಲಿ ನಾವು ತಿಳಿದೇ ಮಾಡಿರುವಂತ ಎಲ್ಲ ನಮ್ಮ ತಪ್ಪುದೋಷಗಳನ್ನ ನಿಮ್ಮ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಪವಿತ್ರವಾದಂಥ ಜೀವಿತದಲ್ಲಿ ನಾವು ಹೆಜ್ಜೆ ಇಡುವಂತೆ ನಮ್ಮನ್ನು ಹರಿಸಬೇಕೆಂದು ಬೇಡುತ್ತೇವೆ. ನಿಮ್ಮ ವಾಕ್ಯವನ್ನ ಕೇಳಿ ನಿಮ್ಮ ಪ್ರೀತಿಯ ಒಂದು ಮಹಾತಿಶಯವನ್ನ ನಾವು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿಮ್ಮ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ಸರ್ವಶಕ್ತನಾದ ದೇವರೇ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೇಲೆ ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಬಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳೋಣ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಸಾವಿರಾರು ತಲೆಗಳವರೆಗೆ ದಯ ತೋರಿಸುವ ದೇವರೇ, ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವ ದೇವರೇ, ಯಾರ ದ್ರೋಹವು ಪರಿಹಾರವಾಗಿದೆಯೋ, ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನೂ ಆಗಿದ್ದೀಯಲ್ಲ. ನಾವೆಲ್ಲರೂ ಒಂದೇ ಮನಸ್ಸಾಗಿ 126ನೇ ಪುಟದಲ್ಲಿರುವಂತ ಹುದುವಾದ ಪಾಪದ ಅರಿಕೆಯನ್ನ ಒಪ್ಪಿಕೊಂಡು ಅರಿಕೆ ಮಾಡೋಣ. 126ನೇ ಪುಟ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಆಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಸ್ತುತಿಗೊಳಿಸು. ನಾನು ದ್ರೋಹಿಯಿಂದ ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು.
ಕೃಪಾಳು ಪ್ರಭುವೆ, ನಂಬಿಕೆಯಿಂದ ನಿನ್ನ ಸನ್ನಿಧಿಯಲ್ಲಿ ಪಾಪಗಳನ್ನು ಒಪ್ಪಿಕೊಂಡಿರುವ ಎಲ್ಲ ನಮ್ಮ ಸಹೋದರ ಸಹೋದರಿಯರನ್ನ ಆನ್ಲೈನ್ ಮೂಲಕ ಮನೆಗಳಿಂದಲೇ ಈ ಪವಿತ್ರ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ನಮ್ಮ ಸಭಿಕರನ್ನ, ಪ್ರಿಯರನ್ನ ನೀವು ಕ್ಷಮಿಸಿ ಅವರೆಲ್ಲರ ಪಾಪಗಳನ್ನ ಶುದ್ಧಪಡಿಸಿ ಅವರ ಮನಸ್ಸಿಗೆ ಪಾಪ ಕ್ಷಮೆಯ ಶಾಂತಿಯನ್ನ, ಕೃಪೆಯ ಬಲವನ್ನ ಕೊಟ್ಟು ಸಂತೋಷ ಸಮಾಧಾನದಲ್ಲಿ ನೀವು ಹರಸಿ ಮುನ್ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನ, ಕ್ಷಮಾಪಣೆಯನ್ನ ಸಾರುವವರಾಗಿದ್ದೇವೆ. ಆಮೆನ್. ಈ ಪರಿಶುದ್ಧವಾದಂಥ ನಮ್ಮ ಆರಾಧನೆಗಾಗಿ ನೇಮಕವಾಗಿರುವ ದೇವರ ವಾಕ್ಯದ ವೇದ ಪಾರಾಯಣ ಭಾಗಗಳು ಈಗ ಓದಲ್ಪಡುವುದು. ಮೊದಲನೆಯದಾಗಿ ಹಳೆ ಒಡಂಬಡಿಕೆಯ ವೇದ ಪಾರಾಯಣ ಭಾಗವೀಗ ಪಾರಾಯಣವಾಗಲ್ಪಡುವುದು. ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಸಭೆಯವರೆಲ್ಲರೂ ನುಡಿಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ದೇವರ ಪರಿಶುದ್ಧವಾದ ಈ ಉದಯದ ಆರಾಧನೆಗೋಸ್ಕರ ನೇಮಕವಾದ ಮೊದಲ ವೇದ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 15ನೇ ವಚನದಿಂದ 28 ವಚನಗಳು. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 15ನೇ ವಚನದಿಂದ 28 ವಚನಗಳು ಪೂರ್ತಿಯಾಗಿ. ಇಸ್ರಾಯೇಲು ಯೆಹೂದವು ಒಂದಾಗುವುದು. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ಒಂದು ದಂಡವನ್ನು ತೆಗೆದು ಅದರಲ್ಲಿ ಯೆಹೂದಕ್ಕೆ ಸೇರಿದ ಇಸ್ರಾಯೇಲರದು ಎಂದು ಬರೆದು, ಇನ್ನೊಂದು ದಂಡವನ್ನು ತೆಗೆದು ಅದರಲ್ಲಿ ಯೋಸೇಫಿನದು, ಎಫ್ರಾಯಿಮಿನದು, ಯೋಸೇಫಿಗೆ ಸೇರಿದ ಎಲ್ಲ ಇಸ್ರಾಯೇಲರದು ಎಂದು ಬರೆ. ಆಮೇಲೆ ಅವು ನಿನ್ನ ಕೈಯಲ್ಲಿ ಒಂದಾಗುವಂತೆ ಅವೆರಡನ್ನು ಒಂದಕ್ಕೊಂದು ಉದ್ದವಾಗಿ ಸೇರಿಸಿ ಹಿಡಿ. ನಿನ್ನ ಜನರು ಇದೇನು ನಮಗೆ ತಿಳಿಸುವುದಿಲ್ಲವೋ ಎಂದು ನಿನ್ನನ್ನು ಕೇಳುವಲ್ಲಿ ನೀನು ಅವರಿಗೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಎಫ್ರಾಯಿಮ್ ಹಿಡಿದಿರುವ ದಂಡವನ್ನು, ಅಂದರೆ ಯೋಸೇಫಿನ ಮತ್ತು ಯೋಸೇಫಿಗೆ ಸೇರಿದ ಇಸ್ರಾಯೇಲ್ ಕುಲಗಳ ದಂಡವನ್ನು ನಾನು ತೆಗೆದು ಯೆಹೂದದ ದಂಡಕ್ಕೆ ಉದ್ದವಾಗಿ ಸೇರಿಸಿ ಅವೆರಡನ್ನು ನನ್ನ ಕೈಯಲ್ಲಿ ಒಂದೇ ದಂಡವಾಗಿ ಹಿಡಿಯುವೆನು ಎಂಬುದನ್ನು ಹೇಳುವಾಗ ನೀನು ಹೆಸರು ಬರೆದಿರುವ ದಂಡಗಳು ಅವರ ಕಣ್ಣೆದುರಿಗೆ ನಿನ್ನ ಕೈಯಲ್ಲಿರಲಿ. ಇದನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ಇಸ್ರಾಯೇಲರು ವಶವಾಗಿರುವ ಜನಾಂಗಗಳೊಳಗಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆತಂದು ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. ಒಬ್ಬನೇ ಅವರೆಲ್ಲರಿಗೂ ರಾಜನಾಗಿರುವನು. ಅವರು ಇನ್ನೆಂದಿಗೂ ಎರಡು ಜನಾಂಗದವರಾಗಿಯೂ ಭಿನ್ನ ರಾಜ್ಯದವರಾಗಿಯೂ ಇರರು. ತಮ್ಮ ಬೊಂಬೆಗಳಿಂದಾಗಲಿ ಅಸಹ್ಯ ವಸ್ತುಗಳಿಂದಾಗಲಿ ಯಾವ ದುರಾಚಾರದಿಂದಲೇ ಆಗಲಿ ತಮ್ಮನ್ನು ಇನ್ನು ಮುಂದೆ ಹೊಲೆಗೈದುಕೊಳ್ಳರು. ಅವರು ಪಾಪ ಮಾಡಿ ಮಾಡಿ ಸಿಕ್ಕಿಬಿದ್ದ ದೇವದ್ರೋಹದಿಂದೆಲ್ಲ ನಾನು ಅವರನ್ನು ಉದ್ಧರಿಸಿ ಶುದ್ಧೀಕರಿಸುವೆನು. ಅವರು ನನಗೆ ಪ್ರಜೆ ಆಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ನನ್ನ ಸೇವಕನಾದ ದಾವೀದನು ಅವರಿಗೆ ರಾಜನಾಗಿರುವನು. ಅವರೆಲ್ಲರಿಗೂ ಒಬ್ಬನೇ ಪಾಲಕನಿರುವನು. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವರು. ನನ್ನ ಸೇವಕನಾದ ಯಾಕೋಬನಿಗೆ ನಾನು ದಯಪಾಲಿಸಿದ ದೇಶದಲ್ಲಿ ಅವರು ವಾಸಿಸುವರು. ಹೌದು, ನಿಮ್ಮ ಪಿತೃಗಳು ವಾಸಿಸಿದ ದೇಶದಲ್ಲಿ ಅವರು ಅವರ ಸಂತಾನದವರು ತಲತಲಾಂತರವಾಗಿ ವಾಸಿಸುವರು. ನನ್ನ ಸೇವಕನಾದ ದಾವೀದನು ಅವರಿಗೆ ಸದಾ ಪ್ರಭುವಾಗಿರುವನು ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿರುವೆನು. ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು. ನನ್ನ ಪವಿತ್ರಾಲಯವು ಅವರ ಮಧ್ಯೆ ಶಾಶ್ವತವಾಗಿರಲು ಇಸ್ರಾಯೇಲನ್ನು ಮೀಸಲು ಮಾಡಿಕೊಂಡ ಆತನು ಯೆಹೋವನಾದ ನಾನೇ ಎಂದು ಜನಾಂಗಗಳಿಗೆ ತಿಳಿದು ಬರುವುದು ಎಂಬುವಂಥದ್ದು. ದೇವರೇ ನಿನಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನ ನಮ್ಮ ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರರಾದ ಸ್ಯಾಮ್ಯುಯಲ್ ರವರ ಕುಟುಂಬ ಭಾಗವಹಿಸ್ತಾ ಇದ್ದಾರೆ. ಉತ್ತಮವಾದ ಸಂಗೀತದ ಕುಟುಂಬ. ದೇವರ ಒಂದು ಸೇವೆಯಲ್ಲಿ ತಮ್ಮನ್ನು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಆದುದರಿಂದ ಈಗ ಅವರು ಮುಂದೆ ಬಂದು ಒಂದು ವಿಶೇಷವಾದ ಒಂದು ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಾನು ಅವರನ್ನ ಪ್ರೀತಿಯಿಂದ ಆಹ್ವಾನಿಸಿದಾಗ ಅವರು ಸಂತೋಷವಾಗಿ ನಮ್ಮ ರೈಸ್ ಸಭೆಯ ಕುಟುಂಬದಲ್ಲಿ ಒಟ್ಟಾಗಿ ಸೇರಿ ಬಂದಿದ್ದಾರೆ. ದೇವರು ಈ ಕುಟುಂಬವನ್ನು ಸಾಕ್ಷಿಯಲ್ಲಿ ಬಲಪಡಿಸಿ ಹರಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಈಗೊಂದು ಸುಂದರವಾದ
ಗೀತೆಯನ್ನು ಅವರು ನಮ್ಮ ಮಧ್ಯದಲ್ಲಿ ಹಾಡಬೇಕಿದ್ದಾರೆ.
ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೆನಿಫರ್ ಸಿಸ್ಟರ್ ಮತ್ತು ಶಾರೋನ್ ಮಗಳನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಸ್ಯಾಮ್ಯಲ್ ಅವರ ಈ ಸಂಗೀತ ದೇವರ ಮಹಿಮೆಗೋಸ್ಕರ ನೀವೆಲ್ಲ ಕಡೆ ಸಾಕ್ಷಿ ಕೊಡುವಂತೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ. ಈಗ ಪತ್ರಿಕೆಯ ವೇದ ಪಾರಾಯಣ ಭಾಗವನ್ನು ಆಲಿಸೋಣ. ಪತ್ರಿಕೆಯ ಭಾಗವು ಈಗ ಓದಲ್ಪಡುವುದು ಆತ್ಮನೇ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿ ಸಭೆಯನ್ನು ನುಡಿಯುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ಪರಿಶುದ್ಧವಾದ ಆರಾಧನೆಗಾಗಿ ನೇಮಕಗೊಂಡಂತಹ ಪತ್ರಿಕಾ ಭಾಗವು ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಚನಗಳು 8ರಿಂದ 20ರವರೆಗೆ. ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಚನಗಳು 8ರಿಂದ 20ರವರೆಗೆ. ದೇವರ ವಾಕ್ಯವನ್ನ ಕೇಳೋಣ. ಕಡೆ ಮಾತಿನಂತೆ ಸಹೋದರೇ, ಯಾವುದು ಸತ್ಯವೂ ಮಾನವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನ ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ನನ್ನ ವಿಷಯವಾದ ನಿಮ್ಮ ಯೋಚನೆ ಎಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರುವುದಕ್ಕೆ ನಾನು ಕರ್ತನ ನಿಮಿತ್ತ ಬಹಳವಾಗಿ ಸಂತೋಷ ಪಡುತ್ತೇನೆ. ಇಂಥ ಯೋಚನೆ ನಿಮ್ಮಲ್ಲಿ ನಿಜವಾಗಿ ಇರುತ್ತಿದ್ದರೂ ಇದುವರೆಗೆ ಅದರ ಪ್ರಕಾರ ಮಾಡುವುದಕ್ಕೆ ಸಂದರ್ಭ ಸಿಕ್ಕಲಿಲ್ಲವೇನೋ? ಕೊರತೆಯಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನ ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯಿತು. ಇದಲ್ಲದೆ ಫಿಲಿಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲ ಎಂದು ನೀವು ಬಲ್ಲಿರಿ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು ಒಂದೆರಡು ಸಾರಿ ನನ್ನ ಕೊರತೆಯನ್ನ ನೀಗಿಸುವುದಕ್ಕೆ ಕೊಟ್ಟು ಕಳಿಸಿದ್ದೀರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುತ್ತಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯ ಹೋಗುವಂತ ಪ್ರತಿಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದನ್ನೆಲ್ಲ ನನಗುಂಟು ಸಮೃದ್ಧಿಯಾಯಿತು. ಎಫೆದೋನಿಕನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದ ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು. ಸುಗಂಧ ವಾಸನೆಯೇ ಇಷ್ಟಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಪ್ರಭಾವ, ಆಮೇನ್ ಎಂಬುವಂತದ್ದೇ. ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ದೇವರ ಪವಿತ್ರವಾದಂಥ ಮಹಿಮೆಗಾಗಿ ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 97ನೆಯ ಜ್ಞಾನ ಸಂಕೀರ್ತನೆಯಲ್ಲಿ ಹಾಡಿಕೊಳ್ಳೋಣ. 97ನೆಯದು. ಜಗತ್ಪತಿ ವಾಕ್ಯವು ಜಗತ್ತಿದು ಜ್ಯೋತಿಯು ಅಗಣಿತ ಐಶ್ವರ್ಯವ ನೆಗಳುವ ನಿಲಿದು ಚರಣ ಬಿಟ್ಟು ಚರಣಗಳನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿಕೊಳ್ಳೋಣ.
ನಾವೆಲ್ಲರೂ ನಿಂತುಕೊಂಡು ಸುವಾರ್ತ ವೇದ ಪಾರಾಯಣ ಭಾಗವನ್ನು ನಾವೀಗ ಆಲಿಸೋಣ. ಕ್ರಿಸ್ತನೇ ನಿನಗೆ ಸ್ತೋತ್ರ ಎಂಬುದಾಗಿ ಸಭೆಯವರೆಲ್ಲರೂ ಪಾರಾಯಣದ ನಂತರ ನುಡಿಯುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಸುವಾರ್ಥ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 26 ವಚನಗಳವರೆಗೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 26 ವಚನಗಳವರೆಗೆ ದೇವರ ವಾಕ್ಯವನ್ನು ಕೇಳೋಣ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಷ್ಟೇ. ಆದರೆ ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು.
ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು. ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೆ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಈ ಪರಿಶುದ್ಧವಾದಂತಹ ಆರಾಧನೆಯಲ್ಲಿ ತಮ್ಮ ಜನ್ಮದಿನವನ್ನು ಮತ್ತು ಮದುವೆಯ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುತ್ತಿರುವ ಪ್ರಿಯರ ಹೆಸರುಗಳು ಈ ರೀತಿಯಲ್ಲಿದೆ. ಜಾನ್ ಸಿ ಮಾರ್ಗ್ರೆಟ್, ಜೆನೆಟ್, ಮಿಸಸ್ ಜೆನೆಟ್ ಪ್ರೀತಿ, ಮಿಸೆಸ್ ಸ್ಟೆಲ್ಲಾ, ಮಿಸಸ್ ಡಾರ್ತಿ ಮಾರ್ಗ್ರೆಟ್, ಮಿಸ್ಟರ್ ಶ್ರೇಯಸ್ ಕುಮಾರ್, ಮಿಸ್ಟರ್ ಬೆಂಜಮಿನ್ ಹರ್ಷ, ಮಿಸ್ಟರ್ ಸಾಲಮನ್ ನೋಹಾ ಮಾಬೆನ್, ಕುಮಾರಿ ಅನಾದ್ರಿಯಾ ಜಾಕ್ಲಿನ್ ಹಾಗೂ ಬೇಬಿ ಶಾರ್ಲಿನ್ ಸ್ಯಾನ್ವಿ ಹಾಗೂ ಮಿಸ್ಟರ್ ಜೇನ್ ರಿಚರ್ಡ್ ಹಾಗೂ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವ ದಂಪತಿಗಳು ಮಿಸ್ಟರ್ ಎಂ ಆಲ್ಬರ್ಟ್ ಪ್ರದೀಪ್ ಅಂಡ್ ಮಿಸಸ್ ಜಾನೆಟ್ ಪ್ರೀತಿ ಅಂಡ್ ಮಿಸ್ಟರ್ ಸತ್ಯ ಪ್ರೇಮ್ ಕುಮಾರ್ ಹಾಗೂ ಮಿಸಸ್ ಎಸ್ ಆರ್ ಸ್ಮಿತಾ. ಇವರೆಲ್ಲರಿಗೋಸ್ಕರ ನಾ ಪಾಡುವೆ ಮತ್ತು ಸಂಸಾರ ಕ್ಷೇಮ ಬಾಳಿಕೆ ಈ ಸಂಗೀತವನ್ನು ಹಾಡಿಕೊಳ್ಳೋಣ. ತಂದೆಯಾದ ದೇವರೇ, ಹೊಸ ವರ್ಷ ಆರೋಗ್ಯ ಭಾಗ್ಯಗಳು ಪರಲೋಕದ ಶ್ರೇಷ್ಠ ದ್ವಾರಗಳನ್ನು ತೆರೆದು ನಮ್ಮ ಮೇಲೆ ನೀನು ಸುರಿಸುವ ಶ್ರೇಷ್ಠ ಭಾಗ್ಯವಾಗಿದೆ. ಆರೋಗ್ಯ ಭಾಗ್ಯ ನೀನು ಕೊಡುವಂತ ಅದ್ಭುತವಾದ ಕೃಪಾವರಗಳು ಸ್ವಾಮಿ. ಹಾಗೂ ಆಯುಷ್ಕಾಲ ನೀನು ಮಾತ್ರ ಕೊಡಲು ಸಾಧ್ಯ. ಯಾಕೆಂದರೆ ತಾಯಿ ಗರ್ಭದಲ್ಲಿಯೇ ನಮ್ಮನ್ನು ರೂಪಿಸಿ ನಮ್ಮ ಜೀವಿತದ ಕಾಲದ ಎಲ್ಲಾ ದಿನಗಳನ್ನ ನೀನು ಲೆಕ್ಕಿಸಿ, ನಮ್ಮ ತಲೆ ಕೂದಲುಗಳನ್ನು ಕೂಡ ಲೆಕ್ಕಿಸಿ ಈ ಭೂಯಾತ್ರೆಯ ಚಿಂತೆಯನ್ನ ನೀನು ವಹಿಸಿಕೊಂಡ ದೇವರಾಗಿದ್ದಿ. ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಪ್ರಿಯ ಕರ್ತನೆ, ಈ ಆರಾಧನೆಯಲ್ಲಿ ನಮ್ಮ ಜನ್ಮದಿನದ ಶುಭ ವಾರ್ಷಿಕೋತ್ಸವಗಳನ್ನ ಆಚರಿಸಿಕೊಳ್ಳುತ್ತಿರುವ ಎಲ್ಲ ನಮ್ಮ ಪ್ರಿಯರಿಗಾಗಿ, ಹಿರಿಕಿರಿಯರಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೊಸ ವರ್ಷವನ್ನ ನಿನ್ನ ಕೃಪೆಯಿಂದ ಕೊಟ್ಟಿದ್ದಿ. ಆರೋಗ್ಯ ಭಾಗ್ಯದಿಂದ ಮುನ್ನಡೆಸು.
ಎಲ್ಲಾ ವಿಧವಾದ ತೊಂದರೆಗಳಿಂದ ಪಾರು ಮಾಡಿ ನಿನ್ನ ಕೃಪಾ ಹಸ್ತದಲ್ಲಿಟ್ಟುಕೊಂಡು ನೀನು ಮುಂದೆ ಮುಂದೆ ಸಾಗುವಾಗ ನಿನ್ನನ್ನೇ ಹಿಂಬಾಲಿಸಿ ಕರ್ತನೆ, ನಿನ್ನನ್ನು ಹೆಚ್ಚಾಗಿ ಆತುಕೊಂಡು ಜೀವಿಸುವಂತೆ ನಮ್ಮ ಪ್ರಿಯರನ್ನ ನೀವು ಬಲಪಡಿಸಬೇಕೆಂದು ಬೇಡುತ್ತೇವೆ. ಪ್ರಿಯ ಕರ್ತನೆ, ಹೊಸದಾದ ಆರೋಗ್ಯದ ಕಿರಣಗಳನ್ನ ನಮ್ಮ ದೇಶದ ವಿಶ್ವದ ಮೇಲೆಲ್ಲ ನೀನು ಚೆಲ್ಲುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಕರೋನಾ ಪ್ಯಾಂಡಮಿಕ್ ಅದು ಅಂತ್ಯವಾಗುವಂತೆ ನೀನು ಅನುಗ್ರಹಿಸಿ ಕೊಡುತ್ತಿರುವ ವ್ಯಾಕ್ಸಿನ್ಗಾಗಿ ಅದೆಲ್ಲರನ್ನ ತಲುಪುವಂತೆ ನೀನು ಹರಿಸಬೇಕೆಂದು ಬೇಡುತ್ತೇವೆ. ಪ್ರಿಯ ಕರ್ತನೆ, ನಮ್ಮ ಸಭೆಯನ್ನ ನೀನು ಪರಾಂಬರಿಸಿ ಎಲ್ಲ ಕುಟುಂಬಗಳನ್ನ ಆರೋಗ್ಯ, ಭಾಗ್ಯ, ಕೃಪೆ, ಸಂತೋಷ, ಸಮಾಧಾನದಲ್ಲಿ ಮುನ್ನಡೆಸೆಂದು ಪ್ರಾರ್ಥಿಸ್ತೇವೆ. ಅದೇ ವೇಳೆ ತಮ್ಮ ದಾಂಪತ್ಯ ಜೀವಿತದಲ್ಲಿ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಪ್ರಿಯ ಕರ್ತನೆ, ಒಬ್ಬಂಟಿಗರನ್ನ ನೀನು ಒಂದು ಮಾಡಿದಿ ಮತ್ತು ಅವರನ್ನ ಒಂದು ಮಾಡಿ ಅವರು ಸಂತೋಷವಾಗಿ ನಿನ್ನ ಕೃಪೆಯಲ್ಲಿ ಬಾಳುವಂತೆ ಈ ದಂಪತಿಗಳನ್ನ ಕುಟುಂಬವನ್ನು ಹರಸೆಂದು ಬೇಡುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಸಭೆ ದಯವಿಟ್ಟು ಕಲಿತುಕೊಳ್ಳ್ರಿ. ಮದುವೆಯ ಯೋಚನೆಗಳು. ನಮ್ಮ ಸೀಸೈಡ್ ರೈಸ್ ಮೆಮೋರಿಯಲ್ ಚರ್ಚ್ ನಮ್ಮ ಸಭೆಯ ಸದಸ್ಯರಾದಂಥ ಶ್ರೀಯುತ ಲೇಟ್ ಡಿ ಪ್ರೇಮ್ ಕುಮಾರ್ ಹಾಗೂ ಸ್ಟೆಲ್ಲಾ ಪ್ರೇಮ್ ಕುಮಾರ್ ಅವರ ಮಗ ಚಿರಂಜೀವಿ ಪ್ರವೀಣ್ ಕುಮಾರ್ ಎಂಬುವ ಅವರನಿಗೂ, CSI ರೈಸ್ ಮೆಮೋರಿಯಲ್ ಸಭೆ ನಮ್ಮ ಸಭೆಯ ಸದಸ್ಯರಾದಂಥ ಶ್ರೀಯುತ ಜಾನ್ಸನ್ ಐಸಕ್ ಜಿ ಮತ್ತು ಮಿಸಸ್ ಗ್ರೇಸ್ ಜಿ ರವರ ಮಗಳು ಚಿರಂಜೀವಿ ಸೌಭಾಗ್ಯವತಿ ಬಬಿತಾ ಮಾರ್ಗ್ರೆಟ್ ಜೆ ಎಂಬಾಕೆಗೂ ಪರಿಶುದ್ಧ ವಿವಾಹವಾಗುವುದಾಗಿ ನಾವು 3ನೇ ಬಾರಿ ಪ್ರಕಟ ಮಾಡುವವರಾಗಿದ್ದೇವೆ. ನಮ್ಮ ರೈಸ್ ಸಭೆಗೆ ಸೇರಿದಂತಹ ಸಭೆಯ ಸದಸ್ಯರಾದಂಥ ಶ್ರೀಯುತ PR ಸಂತೋಷ್ ಕುಮಾರ್ ಹಾಗೂ ಮಿಸಸ್ ಶೋಭಾ ಸಂತೋಷ್ ರವರ ಮಗ ಚಿರಂಜೀವಿ ಪ್ರೀತೇಶ್ ಕುಮಾರ್ ಎಸ್ ಹಾಗೂ ಬಳ್ಳಾರಿ ಯೂತ್ ಪ್ರೇಯರ್ ಫೆಲೋಶಿಪ್ ಹೌಸ್ ಆಫ್ ಪ್ರೇಯರ್ ಈ ಸಭೆಗೆ ಸೇರಿದ ಸದಸ್ಯರಾದ ಜಾರ್ಜ್ ಡಿ ಹಾಗೂ ಮಿಸಸ್ ಕುಮಾರಿ ರವರ ಮಗಳು ಚಿರಂಜೀವಿ ಸೌಭಾಗ್ಯವತಿ ಶ್ರೈನ್ ತಬಿತಾ ಜಿ ಎಂಬ ವಧುವಿಗೂ ಪರಿಶುದ್ಧ ವಿವಾಹವಾಗುವುದಾಗಿ ನಾವು 2ನೇ ಬಾರಿ ಪ್ರಕಟ ಮಾಡುತ್ತೇವೆ. ಈ ಪವಿತ್ರ ವಿವಾಹಗಳಾಗಬಾರದೆಂಬುದಕ್ಕೆ ನ್ಯಾಯವಾದ ಕಾರಣಗಳು ಏನಾದರೂ ತಿಳಿದಿದ್ದ ಪಕ್ಷದಲ್ಲಿ ಅಂತವರು ಬರವಣಿಗೆಯ ಮೂಲಕ ಲಿಖಿತ ಮೂಲಕವಾಗಿ ಸಭಾಪಾಲಕರಿಗೆ ಬರೆದು ತಿಳಿಸತಕ್ಕದ್ದು. ಹೇಗೂ ದೇವರು ಕೂಡಿಸಿದ್ದನ್ನು ಮನುಷ್ಯರು ಎಂದಿಗೂ ಅಗಲಿಸಬಾರದೆಂಬುದಾಗಿ ಕ್ರಿಸ್ತನು ನುಡಿದಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ಈ ಪವಿತ್ರವಾದಂಥ ವಿವಾಹಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಕರ್ತನೆ, ಈ ಯವನಸ್ಥ ಮಕ್ಕಳು ತಮ್ಮ ಭವಿಷ್ಯ ಜೀವಿತಕ್ಕಾಗಿ ಗುರು ಹಿರಿಯರ ಒಂದು ನಿಶ್ಚಯಕ್ಕೆ ಒಳಗಾಗಿ ಮದುವೆಯ ದಾಂಪತ್ಯಕ್ಕೆ ಅವರು ಸೇರಿ ಬರುತ್ತಾ ಇದ್ದಾರೆ. ಈ ಮದುವೆ ಪ್ರಕಟಣೆಗಳನ್ನು ಆಶೀರ್ವದಿಸು ಮತ್ತು ನಮ್ಮ ಸಭೆಗೆ ನೀನು ಕೂಡಿಸಿಕೊಡುತ್ತಿರುವ ಈ ನೂತನ ಕುಟುಂಬಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಿಯ ಕರ್ತನೆ, ಕುಟುಂಬಗಳಿಗೆ ಸಂಬಂಧಪಟ್ಟ 2 ಕುಟುಂಬಗಳನ್ನು ನೀವು ಆಶೀರ್ವದಿಸಿ ಅವರ ಸಿದ್ಧತೆಯಲ್ಲಿ ಜೊತೆಗಾರನಾಗಿದ್ದು ಮುನ್ನಡೆಸಬೇಕೆಂದು ಬೇಡುತ್ತೇವೆ. ಪ್ರಿಯ ಕರ್ತನೆ, ನಿಮ್ಮ ಚಿತ್ತ ನೆರವೇರಲಿ, ನಿಮ್ಮ ಕೃಪೆಯು ಹರಿದು ಬರಲಿ. ಯೇಸುವಿನ ನಾಮದಲ್ಲಿ ಈ ಮದುವೆಯ ಪ್ರಕಟಣೆಗಳನ್ನು ಆಶೀರ್ವದಿಸುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ ಸಮಯ. ಸ್ತುತಿಗೀತೆಗಳಲ್ಲಿ ನಾವು 2 ಗೀತೆಗಳನ್ನು ಹಾಡುವವರಾಗಿದ್ದೇವೆ. ಅದಕ್ಕಿಂತ ಮೊದಲು ಮತ್ತೊಂದು ವಿಶೇಷವಾದ ಗೀತೆಯನ್ನು ನಮ್ಮ ಸ್ಯಾಮ್ಯಲ್ ರವರ ಕುಟುಂಬದವರು ಮೊದಲು ಹಾಡಿದ ನಂತರ ನಾವು ಸಭೆಯಾಗಿ 2 ಗೀತೆಗಳನ್ನು ಒಟ್ಟಾಗಿ ಹಾಡೋಣ. ದೇವರನ್ನ ಸ್ತುತಿಸುತ್ತಾ ನಾವು ದೇವರನ್ನ ಕೊಂಡಾಡೋಣ.
ಪ್ರಾರ್ಥಿಸೋಣ. ದೇವರನ್ನು ಮಹಿಮೆ ಪಡಿಸುವಂತೆ ಮೊದಲನೆಯ ಗೀತೆ, ಅಪ್ಪ ನಾನಿನ್ನ ಕಾಣುವೆ, ತಂದೆ ನಾನಿನ್ನ ಸ್ತುತಿಸುವೆ. ನಮ್ಮೆಲ್ಲರಿಗೆ ಬರುವಂಥ ಗೀತೆ. ದೇವರನ್ನು ಸ್ತುತಿಸುತ್ತದೆ ನಮ್ಮ ಭಾಗ್ಯವಾಗಿದೆ. ಈ ದಿನ ನಮ್ಮ ಮಧ್ಯದಲ್ಲಿ ಸಾಮೆಲ್ ಅವರ ಕುಟುಂಬದವರು ದೇವರನ್ನು ಸ್ತುತಿಸ್ತಾ ಇದ್ದಾರೆ. ನಾವೆಲ್ಲರೂ ಕರ್ತನನ್ನು ಮಹಿಮೆ ಪಡಿಸೋಣ. ಅಪ್ಪ ನಾನಿನ್ನ ಕಾಣುವೆ.
64ನೆಯ ಮುಂದಿನ ಗೀತೆ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಹೊಸ ವರ್ಷದ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ನನ್ನ ಉಸಿರಾದ 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 ಯೇಸು ನನ್ನ ಪ್ರೀತಿಯ ಹಾಡು. ಇದು ಯೂಟ್ಯೂಬ್ನಲ್ಲಿ ಕೂಡ ಇದೆ, ಸಭೆಯವರನ್ನ ಫಾಲೋ ಮಾಡ್ಬೋದು. ದೇವರ ಮಹಾಕೃಪೆಯಿಂದ ನಾವು ಆಡುವ ಪ್ರತಿಯೊಂದು ಉಸಿರು ಈ ದಿನ ನಾವು ಜೀವಂತವಾಗಿದ್ದೇವೆ ಅಂದರೆ ಅದು ದೇವರ ಕೃಪೆ ಮಾತ್ರ ಪ್ರಿಯರೇ. ಆದ್ದರಿಂದ ಈ ಸುಂದರ ಗೀತೆಯನ್ನು ನಾವೆಲ್ಲರೂ ಭಕ್ತಿ ಭಾವದಿಂದ ಹಾಡಿಕೊಳ್ಳೋಣ. ವಾಕ್ಯವೇ ನನಗೆ ಭೋಜನವು, ಶರೀರಕ್ಕೆಲ್ಲ ಔಷಧವು. ಹಗಲು ರಾತ್ರಿಯೆಲ್ಲ ನಾನು ನಿನ್ನ ವಾಕ್ಯ ಧ್ಯಾನಿಸುವೆ. ನಿನ್ನ ವಾಕ್ಯವೇ ನನಗೆ ಭೋಜನವು, ಶರೀರಕ್ಕೆಲ್ಲ ಔಷಧವು. ವಾಕ್ಯವೇ ನನಗೆ ಭೋಜನವು, ಶರೀರಕ್ಕೆಲ್ಲ ಔಷಧವು. ಹಗಲು ರಾತ್ರಿ ಎಲ್ಲ ನಾನು ನಿನ್ನ ವಾಕ್ಯ ಧ್ಯಾನಿಸುವೆ. ರಾತ್ರಿ
ಸ್ತುತಿಸುವೆ ನನ್ನ ಉಸಿರೇ ನಾ ನಿನ್ನ ಸ್ತುತಿಸುವೆ ನನ್ನ ಉಸಿರೇ ನಾ ನಿನ್ನ ಸ್ತುತಿಸುವೆ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ನಮ್ಮ ಜೀವದಲ್ಲಿ, ನಮ್ಮ ಮೂಗಿನಲ್ಲಿ ಮಣ್ಣಿನ ಬೊಂಬೆಗೆ ನೀನು ಜೀವಶ್ವಾಸವನ್ನು ಊದಿದಿ. ನಾವು ಬದುಕುವ ಪ್ರಾಣಿಗಳಾಗಿದ್ದೇವೆ. ಈ ಲೋಕದಲ್ಲಿ ಉಸಿರಿರುವ ತನಕ ನಿನಗಾಗಿ ಬಾಳುವಂತೆ ನಮ್ಮನ್ನು ಬಲಗೊಳಿಸು. ಪ್ರಿಯಕರ್ತನೆ, ಲೋಕ ನಮ್ಮನ್ನು ಮರೆತರು, ನೀನೆಂದೂ ನಮ್ಮನ್ನು ಮರೆಯಲಾರೆ. ನಿನ್ನ ಪ್ರೀತಿ ಶಾಶ್ವತ ಸ್ವಾಮಿ. ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡಿದ್ದಿ. ನಿನ್ನ ರೆಕ್ಕೆಯ ಅಡಿದಾವರೆಗಳಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ಇದ್ದಿ. ಈ ದಿನದ ವಾಕ್ಯ ಸಂದೇಶ ನಮ್ಮ ಹೃದಯವನ್ನು ಸ್ಪರ್ಶಿಸಲಿ ಮತ್ತು ವಾಕ್ಯವು ನಮ್ಮನ್ನು ಬಲಗೊಳಿಸಲಿ. ಹೊಸ ವರ್ಷದಲ್ಲಿ 4ನೇ ವಾರದಲ್ಲಿ ನಿನ್ನ ಕೃಪೆ ನಮ್ಮನ್ನು ಆವರಿಸಿಕೊಳ್ಳಲಿ. ನಿನ್ನ ಸೇವಕನನ್ನ ಕ್ರೂಚಿಯ ಮರೆಯಲಿಟ್ಟು ನೀನು ಪ್ರಬೋಧಿಸಬೇಕೆಂದು ಆತ್ಮನ ವಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ವಂದಿಸ್ತೇನೆ. ದೇವರು ನಮ್ಮನ್ನ ಹರಸಿ ಆಶೀರ್ವದಿಸಿ ಈ ನೂತನ ವರ್ಷದಲ್ಲಿ 4ನೆಯ ಭಾನುವಾರವನ್ನು ನೋಡುವ ದೊಡ್ಡ ಕೃಪೆಯನ್ನ ಕೊಟ್ಟದಕ್ಕಾಗಿ ನಾವು ತಂದೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಮತ್ತು ಕರ್ತನ ಕೃಪಾ ಹಸ್ತಗಳಿಗೆ ನಮ್ಮನ್ನ ಕರ್ತನಿಗೆ ಒಪ್ಪಿಸಿಕೊಡೋಣ. ಪ್ರೇರೆ, ಈ ಹೊಸ ವರ್ಷದ 4ನೇ ವಾರದಲ್ಲಿ ನಮ್ಮ ಕಳೆದ ವಾರದಲ್ಲಿ 2-3 ಹಿಂದೂ ಫ್ಯಾಮಿಲಿಗಳು ನಮ್ಮ ಆಲಯಕ್ಕೆ ಬಂದಿದ್ದರು. ಪ್ರಾರ್ಥನೆಗಾಗಿ ಬಂದು ಅವರ ಆಲಯವನ್ನು ನೋಡುವಾಗ ಅವರಿಗೆ ಈಗಲ್ ಸ್ಟ್ಯಾಂಡ್ ಒಂದು ಹೊಸದಾದ ಒಂದು ಭಾವನೆಯನ್ನು ಅವರ ಹೃದಯದಲ್ಲಿ ಉಂಟು ಮಾಡಿತು. ಈ ಈಗಲನ್ನು ಯಾಕೆ ಇಟ್ಟುಕೊಂಡಿದ್ದೀರಾ ನೀವು? ಯಾಕೆ ಈಗಲ್ ಸ್ಟ್ಯಾಂಡ್ ಮೇಲೆ ಬೈಬಲನ್ನು ಇಟ್ಟಿದ್ದೀರಾ ಮತ್ತು ಅದಕ್ಕೊಂದು ಹೊದಿಕೆಯನ್ನು ಕೂಡ ಹೊದಿಸಿದ್ದೀರಾ? ನೀವು ಇದನ್ನು ಆರಾಧಿಸ್ತೀರಾ? ಆರ್ ಯು ವರ್ಷಿಪಿಂಗ್ ಈಗಲ್ ಎಂಬುದಾಗಿ ಅವರು ಕೇಳುವಾಗ, ಪ್ರೇರೆ, ಆ ಈಗಲ್ ಸ್ಟ್ಯಾಂಡಿನ ಒಂದು ಮಹತ್ವ, ಯಾಕೆ ನಮ್ಮ ಚರ್ಚ್ಗಳಲ್ಲಿ ನಾವು ಈಗಲ್ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೇವೆ, ಆ ಬೈಬಲ್ ರೀಡಿಂಗ್ ಸ್ಟ್ಯಾಂಡ್ ಆಗಿ ಅದನ್ನು ಯಾಕೆ ನಾವು ಅದನ್ನು ಇಟ್ಟಿದ್ದೇವೆ, ಅವರಿಗೆ ನಾನು ಅರ್ಥೈಸಿ ಕಳಿಸಿಕೊಟ್ಟ ಮೇಲೆ ನನ್ನ ಮನಸ್ಸಿನಲ್ಲಿ ಕೂಡ ಇದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯಿತು. ನಮ್ಮ ಅನೇಕ ಸಭೆಯವರಿಗೆ ನಾವು ಯಾಕೆ ಈಗಲ್ ಸ್ಟ್ಯಾಂಡನ್ನು ನಮ್ಮ ಚರ್ಚ್ನಲ್ಲಿ ಇಟ್ಟಿದ್ದೇವೆ ಎಂಬುದಿಲ್ಲ. ಯಾಕಂದ್ರೆ ಅವರು ಅದನ್ನು ಒಂದು ಪ್ರಶ್ನಾರ್ಥಕವಾಗಿ ನೋಡುವವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರ ಬಗ್ಗೆ ನಾನು ಸತ್ಯವೇದವನ್ನು ತೆರೆದು ಅದನ್ನು ಧ್ಯಾನಿಸುತ್ತಿರುವಾಗ ಅಗಮ್ಯವಾದ ಒಂದು ದೊಡ್ಡ 5-6 ವಿಷಯಗಳನ್ನು ದೇವರು ಆ ವಾಕ್ಯಗಳ ಮೂಲಕ ನನಗೆ ಅನುಗ್ರಹಿಸಿದ್ದಾರೆ. ಅದನ್ನು ಈ ದಿನ ನಮ್ಮ ಸಭೆಯವರ ಮಧ್ಯದಲ್ಲಿ ಹಂಚಿಕೊಂಡು, ಒಂದು ವೇಳೆ ನಿಮ್ಮನ್ನ ಯಾರಾದರೂ ಪ್ರಶ್ನೆ ಮಾಡಿದರೆ ವೈ ವಿ ಕೀಪ್ ಈಗಲ್ ಸ್ಟ್ಯಾಂಡ್ ಇನ್ ದ ಚರ್ಚ್ ಎಂಬುದಾಗಿ ನಿಮ್ಮನ್ನು ಕೇಳುವಾಗ, ಆ ದೊಡ್ಡ ಆಶೀರ್ವಾದದ ಈ ಒಂದು ವಾಕ್ಯಗಳನ್ನು ನೀವು ಅವರಿಗೆ ಹೇಳಬೇಕೆಂಬುದಾಗಿ ನಾನು ನಿಮಗೆ ಕೇಳಿಕೊಡುವನಾಗಿದ್ದೇನೆ. ಅದನ್ನು ನಾವು ಧ್ಯಾನಿಸೋಣ. ಒಂದು ಅದ್ಭುತವಾದಂತಹ ವಿಷಯದಲ್ಲಿ ಸೋರ್ ಲೈಕ್ ಈಗಲ್ ಎಂಬುದಾಗಿ ನಮ್ಮ ಶಾರೋನ್ ಮಗಳು ಕೂಡ ಈ ಒಂದು ಗೀತೆಯನ್ನು, ಇಂಗ್ಲಿಷ್ ಗೀತೆಯನ್ನು ಆಕೆ ಹಾಡಿದರು. ಅದು ನಮ್ಮ ಪ್ರಸಂಗಕ್ಕೆ ಸಮೀಪವಾಗಿದೆ, ಸಿದ್ಧತೆಯಾಗಿದೆ. ಗೊತ್ತಿರಲಿಲ್ಲ, ಆದರೆ ದೇವರ ಆತ್ಮನು ನಡೆಸ್ತಾ ಇದ್ದಾನೆ. ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರೇರೆ, ಉನ್ನತವಾದ ಆಕಾಶದಲ್ಲಿ ನಮ್ಮ ಹದ್ದುಗಳು ಹಾರುವಾಗ, ಹಕ್ಕಿಗಳು ಹಾರುವಾಗ ಅದರ ರೆಕ್ಕೆಗಳು ಎಷ್ಟು ವಿಶಾಲವಾಗಿ ಹರಡಿಕೊಂಡಿರ್ತದೆ. ಮತ್ತು ಪಾರಿವಾಳಗಳು ನಮ್ಮ ಚರ್ಚಿನ ಸುತ್ತಮುತ್ತ ಬರ್ತದೆ. ಅದನ್ನು ನೋಡುವಾಗ ಅದರ ರೆಕ್ಕೆ ಬಿಚ್ಚಿ ಪಟಪಟ ಎಂಬುದಾಗಿ ಹೊಡೆದು ಅದು ಮೇಲೆ ಹಾರುವಾಗ ಆ ರೆಕ್ಕೆಗಳಲ್ಲಿರುವಂಥ ಬಲ ಅದೆಷ್ಟು ಸ್ಪೀಡ್ ಆಗಿ ಅದು ಮುಂದೆ ಹಾರಿ ಹೋಗ್ತದೆ. ದೇವರು ಅದಕ್ಕೆ ಕೊಟ್ಟಿರುವಂಥ ಆ ಒಂದು ರೆಕ್ಕೆಗಳ ಆ ಶಕ್ತಿಯನ್ನ
ನಾವು ನೋಡುವರಾಗಿದ್ದೇವೆ. ಹಾಗಾದ್ರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ಒಂದು ಕೀರ್ತನೆಗಳಲ್ಲಿ 68ನೇ ಕೀರ್ತನೆ 19ನೇ ಅಧ್ಯಾಯ, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದರೆ ಈ ಒಂದು ಹದ್ದಿನ ರೆಕ್ಕೆಗಳು ನಮ್ಮ ರಕ್ಷಕನಾದ ಯೇಸುವಿನ ವಿಶಾಲವಾದ ಕೈಗಳಿಗೆ ಅದು ನಮ್ಮನ್ನ ಹೋಲಿಸುವಂತದ್ದಾಗಿದೆ. ಅನುದಿನವೂ ನಮ್ಮ ಭಾರವನ್ನ ಕರ್ತನು ಹೊರುತ್ತಾ ಇದ್ದಾನೆ. ಹದ್ದಿನ ಹಾಗೆ ಮುಂದಿನ ವಚನವನ್ನ ನಾವು ನೋಡುವರಾದ ಮೇಲೆ ವಿಮೋಚನೆ ಕಾಂಡ 19ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಬರುವಂತ ಸಮಯದಲ್ಲಿ ಭಾರ ಹೊರುವಂತ ಕರ್ತನ ರೆಕ್ಕೆಗಳು, ಅದನ್ನ ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲ್ಯರೇ, ಈ ಮಾತುಗಳನ್ನ ನನ್ನ ಜನರಿಗೆ ಹೇಳಿರಿ. ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನ ಹೊತ್ತುಕೊಂಡು ನನ್ನ ಸ್ಥಳಕ್ಕೆ, ನನ್ನ ಬಳಿಗೆ ನಾನು ಸೇರಿಸಿಕೊಳ್ತೇನೆ. ಹೇಗೆ ಸೇರಿಸಿದ್ದನು ನೀವು ನೋಡಿದ್ದೀರಷ್ಟೇ. ಹಾಗಾದ್ರೆ ಪ್ರಿಯರೇ, ದೇವರು ಐಗುಪ್ತದಿಂದ ನಮ್ಮ ಇಸ್ರಾಯೇಲರನ್ನ ಅವರು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಅವರು ಕರೆತರುವಾಗ ಈ ವಾಕ್ಯವನ್ನು ಅವ್ರಿಗೆ ಹೇಳ್ತಿದ್ದಾರೆ. ವಿಮೋಚನಾ ಕಾಂಡದಲ್ಲಿ ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ತದೆ. ಪ್ರಿಯರೇ, ಇದೇ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಚನಕ್ಕೂ ನೀವು ಬರುವಾಗ ಹದ್ದು ತನ್ನ ಮರಿಗಳನ್ನ ಗೂಡಿನಿಂದ ಹೊರಡಿಸ್ತದೆ. ನಿಮಗೆ ಗೊತ್ತು, ಹದ್ದು ಮೇಲೆ ಉನ್ನತವಾದ ಶಿಖರದಲ್ಲಿ ಬೆಟ್ಟಗಳ ಮೇಲೆ ತನ್ನ ಗೂಡನ್ನ ಕಟ್ಟಿಕೊಳ್ತದೆ. ಅಲ್ಲಿ ತನ್ನ ಮರಿಗಳನ್ನು, ಆ ಮರಿಗಳಿಗೆ ರೆಕ್ಕೆ ಬರ್ತಾ ಇದೆ ಎಂಬುದಾಗಿ ಗೊತ್ತಾದ ತಕ್ಷಣ ಹದ್ದು ತನ್ನ ಮರಿಗಳನ್ನ ಆ ಮೇಲಿನ ಆ ಗೂಡಿನಿಂದ ಅದು ಹೊರಗೆ ಹೊರಡಿಸ್ತದೆ. ಅಂದ್ರೆ ತಳ್ತದೆ. ಅದು ತಳ್ಳಿ ಅವುಗಳ ಬಳಿಯಲ್ಲಿ ಅದು ಹಾರಾಡ್ತದೆ. ತನ್ನ ರೆಕ್ಕೆಗಳನ್ನ ಚಾಚಿಕೊಂಡು ಹಾರಾಡ್ತದೆ. ಯಾಕೆಂದರೆ ನನ್ನ ಮರಿಗಳು ಹಾರುವುದನ್ನು ಕಲಿಬೇಕು. ನನ್ನ ಮರಿಗಳು ಅವಿಶಾಲವಾದಂತ ಈ ಒಂದು ಸ್ವತಂತ್ರತೆಯನ್ನ ಅವು ಅನುಭವಿಸಬೇಕೆಂಬುದಾಗಿ ಹದ್ದು ತನ್ನ ಮರಿಗಳನ್ನ ಗೂಡಿನಿಂದ ಹೊರಡಿಸಿ ಅವುಗಳ ಬಳಿಯಲ್ಲೇ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನ ಚಾಚಿ ಇಸ್ರಾಯೇಲರನ್ನ ಆತುಕೊಂಡದ್ದು, ನಿಮ್ಮನ್ನ ನಡೆಸಿಕೊಂಡು ಬಂದದ್ದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಪ್ರೀತಿಯ ಸಹೋದರ, ಹಾಗಾದರೆ ಹದ್ದು ನಮ್ಮ ರಕ್ಷಕನಾದ ದೇವರು ತನ್ನಗೆ ಅದನ್ನು ಹೋಲಿಸಿಕೊಳ್ತಿದ್ದಾರೆ. ತನ್ನ ಮರಿಗಳನ್ನ ಕಾಪಾಡಿದಂತೆ, ತನ್ನ ರೆಕ್ಕೆಗಳ ಮೇಲೆ ನಿಮ್ಮನ್ನು ಹೊತ್ತುಕೊಂಡಂತೆ ನಾನು ನಿಮ್ಮನ್ನ ಹೊತ್ತುಕೊಂಡು ಕಾಪಾಡುತ್ತಿದ್ದೇನೆ, ನಡೆಸುತ್ತಿದ್ದೇನೆ ಮತ್ತು ನಿಮ್ಮನ್ನ ಕಾಯುತ್ತಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಹದ್ದು ಯಾವಾಗಲೂ ಮೋಡಗಳ ಮೇಲೆ ಹಾರ್ತದೆ. ಮಳೆ ಬಂದರೂ ಅದಕ್ಕೆ ಚಿಂತೆ ಇಲ್ಲ, ಯಾಕಂದ್ರೆ ಮಳೆಗಿಂತ ಮೇಲೆ ಹತ್ತಿರ್ತದೆ. ಇದು ನನ್ಗೆ ಅರ್ಥವಾದದ್ದು, ನಾವು ಫ್ಲೈಟ್ ಅಲ್ಲಿ ಮೋಡಗಳ ಮೇಲೆ ಹೋದಾಗ, ಮೋಡಗಳು ನಮ್ಮ ಕೆಳಗೆ ಬರುವಾಗ ಅಲ್ಲಿ ಮಳೆಗಿಂತ ಮೇಲೆ ನಾವಿರ್ತೇವೆ ಎಂಬ ಒಂದು ಆಲೋಚನೆ ಅಲ್ಲಿ ಬಂದ ಹಾಗೆ ಹದ್ದುಗಳು ಕೂಡ ಮೋಡಗಳ ಮೇಲೆ ಹಾರುವುದನ್ನ ನಾವು ನೋಡುವರಾಗಿದ್ದೇವೆ. ಹಾಗಾದ್ರೆ ಪ್ರಿಯರೇ, ಅದಕ್ಕೆ ಮಳೆಯ ಅಂಜಿಕೆ ಇಲ್ಲ, ಗುಡುಗು ಸಿಡಿಲಿನ ಅಂಜಿಕೆ ಇಲ್ಲ, ಯಾವ ಭಯವಿಲ್ಲ. ಆದ್ರಿಂದ ನನ್ನ ಸ್ವಕೀಯ ಜನರೇ, ನಿಮ್ಮನ್ನ ಎಲ್ಲ ಅಪಾಯಗಳಿಂದ, ಸಭೆಯನ್ನ ಎಲ್ಲ ಅಪಾಯಗಳಿಂದ ತಪ್ಪಿಸಿ ಹದ್ದು ತನ್ನ ರೆಕ್ಕೆಗಳ ಮೇಲೆ ತನ್ನನ್ನು ಹೊತ್ತುಕೊಳ್ಳುವಂತೆ ಆ ಒಂದು ಸುರಕ್ಷಿತವಾದ ರೆಕ್ಕೆಯ ಮೇಲೆ ನಿಮ್ಮನ್ನ ನಾನು ಹೊತ್ತುಕೊಂಡಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ನಾವು ಹಾರಲು ಕಲಿಯಬೇಕು. ಉನ್ನತವಾದ ಮೇಲೆ ಬಿದ್ದು ಹೋಗ್ತೇನೆಂಬುವ ಭಯವನ್ನ ನಾವು ಬಿಡಬೇಕು. ಮತ್ತೆ ಬೀಳದಂತೆ ಕಾಯುವ ತಾಯಿ ಹದ್ದು ನಮ್ಮ ಜೊತೆಲಿ ಇದ್ದಾರೆ, ಪಕ್ಕದಲ್ಲೇ ಹಾರುತ್ತಾ ಇದ್ದಾರೆ. ಇದು ಬಹಳ ಶ್ರೇಷ್ಠವಾದ ಒಂದು ವಿಷಯ. ಆದುದರಿಂದ ನಮ್ಮ ಈಗಲ್ ಸ್ಟ್ಯಾಂಡ್ ಅನ್ನು ನೋಡುವಾಗ ತಂದೆ ದೇವರನ್ನ ನಾವು ನೆನಪಿಸಿಕೊಳ್ಳೋಣ. ತನ್ನ ರೆಕ್ಕೆಗಳನ್ನ ಚಾಚಿ ತನ್ನ ವಾಕ್ಯವನ್ನ ತನ್ನ ರೆಕ್ಕೆಯ ಮೇಲೆ ಇಟ್ಟುಕೊಂಡು ಪ್ರತಿ ವಾರ ನಮಗದನ್ನ ಅದು ಬೋಧಿಸುವುದನ್ನ ನಾವು ನೋಡ್ತೇವೆ. ಪ್ರೀತಿ ಸಹೋದರ ಸಹೋದರಿ, ಹಾಗಾದರೆ ಈ ರೆಕ್ಕೆಗಳು ವಿಶಾಲವಾಗಿದೆ ಮತ್ತು ಈ ರೆಕ್ಕೆಗಳು ನನ್ನನ್ನು ಹೊತ್ತುಕೊಳ್ತದೆ ಮತ್ತು ಈ ರೆಕ್ಕೆಗಳು ನನ್ನನ್ನು ಕಾಯ್ತದೆ ಮತ್ತು ನನಗೆ ಬದುಕುವುದನ್ನು ಕಲಿಸ್ತದೆ. ನಾನು ಸ್ವತಂತ್ರವಾಗಿ ಬದುಕುವಂತೆ ನನ್ನನ್ನು ಮುನ್ನಡೆಸ್ತದೆ. ಇದು ತಾಯಿ ಹದ್ದಿನ ಒಂದು ವಿಶೇಷವಾದ ಕಾರ್ಯ. ಇದೇ 91ನೇ ಕೀರ್ತನೆ 4ನೇ ವಚನ ನೋಡುವಾಗ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವಿ. ನಿನ್ನ ರೆಕ್ಕೆಯ ಮರೆಯಲ್ಲಿದ್ದುಕೊಂಡು ನನ್ನನ್ನ ಕಾಯುತ್ತಿ. ಎಂತ ಒಂದು ಆಶೀರ್ವಾದ ಪ್ರಿಯರೇ. ಹಾಗಾದರೆ ರೆಕ್ಕೆಗಳು, ಹದ್ದು ತನ್ನ ರೆಕ್ಕೆಗಳನ್ನ ಚಾಚಿಕೊಳ್ಳುವಾಗ ಪ್ರಿಯರೇ, ಆ ರೆಕ್ಕೆಗಳಿಂದ ನಮ್ಮನ್ನ ಒದಗಿಸುವನು. ಅಂದರೆ he covers us, ನಮ್ಮನ್ನ ಕವರ್ ಮಾಡಿ ಕಾಪಾಡುವನು. ಆತನ ಪಕ್ಕಗಳ ಮರೆ ನಾವು ಆಶ್ರಯ ಸ್ಥಾನ. ಹದ್ದಿನ ರೆಕ್ಕೆ ನಮಗೆ ಆಶ್ರಯ ಸ್ಥಾನ. ಹಾಗಾದರೆ ಯಾವ ವೈರಿಯ ಕಣ್ಣಿಗೆ ನಾವು ಬೀಳುವುದಿಲ್ಲ. ದೇವರ ಕೈ ಕೆಳಗೆ, ರೆಕ್ಕೆಗಳ ಕೆಳಗೆ ನಾವಿರುವಾಗ
ಆಶ್ರಯ ಸ್ಥಾನದಲ್ಲಿ ನಾವಿದ್ದೇವೆ. ಯಾವ ಕೇಡು ನಿನಗೆ ಸಂಭವಿಸದಂತೆ, ಬಾಧೆ ನಿನ್ನ ಗುಡಾರದ ಸಮೀಪಕ್ಕೆ ಬಾರದಂತೆ ಕರ್ತನು ನಿಮ್ಮನ್ನ ರಕ್ಷಿಸಿ ಹರಸಿ ಮುನ್ನಡೆಸಲು ಆತನು ಸಿದ್ಧನಾಗಿದ್ದಾನೆ. ಹಾಗಾಗಿ ರೆಕ್ಕೆಗಳ ಮರೆಯಲಿದ್ದುಕೊಂಡು ನನ್ನನ್ನು ಕಾಯಿ ಎಂಬುದಾಗಿ ಕೀರ್ತನೆಗಾರನು ಪ್ರಾರ್ಥಿಸುವುದನ್ನ ನಾವು ನೋಡುವರಾಗಿದ್ದೇವೆ. ಆದರೆ ಆಶ್ರಯದ ರೆಕ್ಕೆಗಳು, ಈ ಹದ್ದಿನ ರೆಕ್ಕೆಗಳಂದ್ರೆ ತಂದೆಯಾದ ದೇವರ ರೆಕ್ಕೆಗಳು, ಆಶ್ರಯದ ರೆಕ್ಕೆಗಳು. ಆಶ್ರಯದ ರೆಕ್ಕೆಗಳಂತ ನಾವು ನೋಡುವಾಗ ರೂತಳ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ರೂತಳು ಅಂದ್ರೆ ಸತ್ಯವೇದದಲ್ಲಿ ನಮಗಿರುವ ಇಬ್ಬರು ಸ್ತ್ರೀಯರ ಗ್ರಂಥಗಳು. ಅದು ಮೊದಲನೇದಾಗಿ ರೂತಳು ಮತ್ತೆ ಎಸ್ತೇರಳು. ಯಾಕೆ ಎರಡು ಪುಸ್ತಕಗಳನ್ನ ನಮಗದು ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಇವರಿಬ್ಬರು ಸತ್ಯವೇದದಲ್ಲಿ ಜನಾಂಗಗಳನ್ನ ಕಾದಂತ ತಾಯಂದಿರು, ಜನಾಂಗಗಳನ್ನ ಕಾದು ಮುನ್ನಡೆಸಿದಂತ ಸ್ತ್ರೀಯರು, ಅಮೂಲ್ಯವಾದ ತಮ್ಮ ತ್ಯಾಗವನ್ನ ತನ್ನ ಜನಾಂಗಕ್ಕೋಸ್ಕರ ಕರ್ತನ ಚಿತ್ತದಲ್ಲಿದ್ದುಕೊಂಡು ನಡೆಸಿದಂತ ಸ್ತ್ರೀಯರು. ಆದುದರಿಂದ ಸತ್ಯವೇದದಲ್ಲಿ ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ಪುರುಷ ಪ್ರಧಾನವಾದಂತ ಸಮಾಜ ಇದ್ದಾಗಿ ಕೂಡ ಈ ಇಬ್ಬರು ಸ್ತ್ರೀಯರನ್ನ ಸತ್ಯವೇದದ ಆ ಕ್ಯಾನನಲ್ಲಿ ಅವರು ಸೇರಿಸಿದ್ದಾರೆ, ಗ್ರಂಥಗಳು ಬರೆಯಲ್ಪಟ್ಟಿದೆ. ಆದ್ರಿಂದ ರೂತಳ ಗ್ರಂಥ 2ನೇ ಅಧ್ಯಾಯ 22ನೇ ವಚನವನ್ನ ನಾವು ನೋಡುವಾಗ ನಮಗೆ ಆ ಸ್ಟೋರಿ ಗೊತ್ತಿದೆ. ಪ್ರಿಯರೇ, ರೂತಳು ನನ್ನ ಜನರೇ ನಿನ್ನ ಜನರು, ನನ್ನ ದೇವರೇ ನಿನ್ನ ದೇವರು ಎಂಬುದಾಗಿ ಬರಗಾಲವಿದ್ದರೂ ತನ್ನ ಪತಿಯನ್ನ ಕಳೆದುಕೊಂಡು ಆಕೆ ವಿಧವೆಯಾಗಿದ್ದರೂ ಕೂಡ ವಿಧವೆಯಾದ ನವೋಮಿಯನ್ನ, ಅತ್ತೆಯನ್ನ ಆಕೆ ಹೆಚ್ಚು ಪ್ರೀತಿಸಿ ಆಕೆ ತನ್ನ ಅತ್ತೆಯ ಜೊತೆಯಲ್ಲಿ ಬಂದಿದ್ದಾಳೆ. ಆದರೆ ಓರ್ಫಳು ಮಗಳೇ ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳಿದಾಗ ಓರ್ಫಳು ಆಕೆ ಅತ್ತೆಯನ್ನ ಬಿಟ್ಟು ತನ್ನ ಮನೆಗೆ, ತವರು ಮನೆಗೆ ಹೊರಟೋದ್ಲು. ಆದರೆ ಇಲ್ಲಿ ನಾವು ನೋಡ್ತೇವೆ ರೂತಳು ಮಾತ್ರ ಅತ್ತೆಯನ್ನ ಬಿಡದೆ ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಇದು ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ನಾನು ಈ ಕುಟುಂಬಕ್ಕೆ ದೇವರು ನನ್ನನ್ನು ಸೇರಿಸಿದ್ದಾರೆ, ಈ ಕುಟುಂಬಕ್ಕೆ ದೇವರು ನನ್ನನ್ನು ತಂದಿದ್ದಾರೆ. ಆದ್ರಿಂದ ಅಮ್ಮ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನಾನು ನನ್ನ ದೇವರನ್ನ ಬಿಟ್ಟು ನಾನು ಮುಂದೆ ಹೋಗುವಲ್ಲಿಲ್ಲ. ನೀನು ಸಾಯುವಲ್ಲೇ ನಾನು ಸಾಯುವೆನು ಎಂಬುದಾಗಿ ಬೆತ್ಲೆಹೇಮಿಗೆ ಬಂದಿದ್ದಾರೆ ಪ್ರಿಯರೇ. ನೀನು ಸಾಯುವಲ್ಲೇ ನಾನು ಸಾಯುವೆನು. ಪ್ರಿಯರೇ, ಇದು ಅತ್ತೆ ಮತ್ತು ಸೊಸೆಗಿರುವಂತ ಒಂದು ಸಂಬಂಧ. ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇಬ್ಬರು ಕೂಡ ಅತ್ತೆ ಮತ್ತೆ ಸೊಸೆಯಿಂದಿರ ಆ ಶ್ರೇಷ್ಠವಾದ ಸಂಬಂಧವನ್ನ ನಾವಿಲ್ಲಿ ಕಲಿಯುವಂತ ಒಂದು ಬೋಧನೆ ನಮಗಿಲ್ಲಿದೆ. ಆದ್ರಿಂದ ಮಹೋನ್ ಮತ್ತು ಕಿಲಿಯೋನ್ ಎಂಬುವ ಮಕ್ಕಳನ್ನ ಆ ನವೋಮಿ ಕಳೆದುಕೊಂಡರೂ ಕೂಡ ತನ್ನ ಸೊಸೆಯನ್ನ ಆಕೆ ಆತುಕೊಳ್ತಾಳೆ. ನನಗೋಸ್ಕರ ಜೀವ ಕೊಡುವಂತ ಮಗಳೇ, ನಿನ್ನನ್ನ ನಾನು ಆತುಕೊಳ್ತೇನೆ ಎಂಬುದಾಗಿ ಆಕೆ ಇಬ್ಬರು ಬೆತ್ಲೆಹೇಮಿಗೆ ಬಂದು, ನಂತರ ಅತ್ತೆ ತನ್ನ ಸೊಸೆಯ ಬಗ್ಗೆ ಚಿಂತಿಸ್ತಾಳೆ. ಹೇಗೆ ನಾನು ಈ ಮಗಳನ್ನ ನಾನು ಜೀವಿತದಲ್ಲಿ ಸೆಟಲ್ ಮಾಡಲಿ. ಆಕೆ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾಳೆ. ಅಲ್ಲಿದ್ದಂತ ಒಳ್ಳೆಯ ಬೋವಚನ್ ಎಂಬುವಂತ ಒಬ್ಬ ಶ್ರೀಮಂತ ಉತ್ತಮ ವ್ಯಕ್ತಿಯನ್ನ ಆಕೆ ಗುರುತಿಸಿ ಆಕೆ ಒಂದು ಸ್ಟ್ರಾಟಜಿಯನ್ನು ಮಾಡಿ, ಪ್ರಿಯರೇ, ಮೋವಾಬ್ಯಳಾದರು ಆ ಯಹೂದ್ಯರ ಬೋವಚನ ಆ ಸಮೀಪಕ್ಕೆ ಆತನು ನನ್ನ ಸೊಸೆಯನ್ನು ನೋಡ್ಬೇಕು, ಆತನು ಈಕೆಯನ್ನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂಬುದಾಗಿ ಪ್ರಿಯರೇ ಅತ್ತೆ ಆಶಿಸುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ರೂತಳು ಕೇಳುವಂತ ಸಮಯದಲ್ಲಿ ಬೋವಚನು ರೂತಳನ್ನ ನೋಡಿ, ನೀನು ಯಾರು, ನೀನು ಯಾಕಿಲ್ಲಿ ಬಂದಿದ್ದೆ ಎಂಬುದಾಗಿ ವಿಚಾರಿಸುವಾಗ, ಸುತ್ತಮುತ್ತಲಿನ ಜನರನ್ನು ಕೂಡ ವಿಚಾರಿಸುವಾಗ ಒಳ್ಳೆಯ ಸಾಕ್ಷಿ ರೂತಳ ಬಗ್ಗೆ ಅವರ ಬಾಯಿಗಳಿಂದ ಬರುವಾಗ ಆತನಿಗೆ ಸಂತೋಷವಾಗ್ತದೆ. ತನ್ನ ಪತಿಯನ್ನು ಕಳೆದುಕೊಂಡರು, ಎಲ್ಲವನ್ನ ಕಳೆದುಕೊಂಡರು, ಆಕೆ ದೇವರನ್ನ ಪ್ರೀತಿಸಿ ಅತ್ತೆಯನ್ನ ಪ್ರೀತಿಸಿ ನಿನ್ನ ಜನರೇ ನನ್ನ ಜನರೆಂಬುದಾಗಿ ಈಕೆ ಬಂದಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಂಡ ಬೋವಜನು, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಿನಗೆ ಉಪಕಾರ, ಯೆಹೋವನು ನಿನಗೆ ಉಪಕಾರ ಮಾಡಲಿ. ಸೇರೆ ಆತನ ಪ್ರಾರ್ಥನೆ ನೋಡ್ರಿ, ರೂತಳನ್ನ ನೋಡಿ ಬೋವಜನ ಹೇಳ್ತಿದ್ದಾನೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರವನ್ನು ಮಾಡಲಿ. ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದೆಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮ ಪ್ರತಿಫಲವನ್ನು ಅನುಗ್ರಹಿಸಲಿ. ರೂತಳೆ, ನೀನು ಯೆಹೋವನ ರೆಕ್ಕೆಯ ಮರೆಯನ್ನ ಆಶ್ರಯಿಸಿಕೊಂಡು ಬಂದಿದ್ದಿ. ಎಂತ ಶ್ರೇಷ್ಠವಾದ ಒಂದು ಅನುಭವ ನೋಡ್ರಿ. ಅಲ್ಲಿ ಬೋವಜನು ಗುರುತಿಸುತ್ತಿರುವಂತದ್ದು, ಈ ಸ್ತ್ರೀಯು ಯೆಹೋವನನ್ನ ಆಶ್ರಯಿಸಿಕೊಂಡು ಬಂದಿದ್ದಾಳೆ, ಈ ಸ್ತ್ರೀಯು ಯೆಹೋವನನ್ನ ನಂಬಿದ್ದಾಳೆ, ಈಕೆಗೆ ದೇವರಿಗೆ ಪ್ರಿಯಳಾದ ಮಗಳೆಂಬುದನ್ನ ಅರ್ಥ ಮಾಡಿಕೊಂಡಂತ ಬೋವಜನು, ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡು ಬಂದಿದೆಯೋ ಆ ಇಸ್ರಾಯೇಲ್ ದೇವರು ನಿನಗೆ ಉತ್ತಮ ಪ್ರತಿಫಲವನ್ನ ಅನುಗ್ರಹಿಸಲಿ
ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಆ ರೆಕ್ಕೆಯ ನೆರಳಿನಲ್ಲಿ, ಆ ಈಗಲ್ ಅಥವಾ ಹದ್ದಿನ ರೆಕ್ಕೆಯ ನೆರಳಿನಲ್ಲಿ, ಇಸ್ರಾಯೇಲ್ ದೇವರಾದ ಯೆಹೋವನ ರೆಕ್ಕೆಯ ನೆರಳಿನಲ್ಲಿ ರೂತಳ ಜೀವಿತ ಪುನಃ ರೂಪಿತಗೊಂಡಿತು ಪ್ರಿಯರೇ. ದೇವರು ಅದ್ಭುತವಾಗಿ ಆಕೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಹಳೆಯ ಜೀವಿತ ಪುನಃ ಕಟ್ಟಲ್ಪಟ್ಟಿತು. ಒಡೆದು ಹೋದ ಪಾತ್ರೆಯನ್ನ ಕುಂಬಾರನು ಪುನಃ ರೂಪಿಸಿದನು ಮತ್ತು ಪುನಃ ಬೋವಜನು ಆಕೆಗೆ ಒಂದು ಜೀವಿತವನ್ನ ಕೊಟ್ಟನು ಮತ್ತು ರೂತಳು ಮತ್ತು ಬೋವಜನಿಗೆ ಓಬೇದ್ ಎಂಬುವಂತ ಗಂಡು ಮಗುವನ್ನ ದೇವರು ಅವರ ದಾಂಪತ್ಯದಲ್ಲಿ ಅನುಗ್ರಹಿಸಿಕೊಟ್ಟರು. ಮತ್ತೆ ಮುಂದೆ ಈ ಜನಾಂಗದಲ್ಲಿ ಪ್ರಿಯರೇ ದೊಡ್ಡ ಆಶೀರ್ವಾದ ನಮ್ಮ ರಕ್ಷಕನಾದ ಯೇಸುವು ಈ ಒಂದು ರೂತಳ ಒಂದು ಸಂತಾನದಲ್ಲಿ ಆತನು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಕರ್ತನ ಚಿತ್ತ ನೋಡಿ ಎಷ್ಟು ಸುಂದರವಾದ ಒಂದು ಆಶ್ರಯ. ಅಂದರೆ ಯೆಹೋವನ ರೆಕ್ಕೆಯ ಅಡಿದಾವರಗಳನ್ನು ಆಶ್ರಯಿಸಿಕೊಳ್ಳುವ ಮಕ್ಕಳೇ, ದೇವರು ನಿಮ್ಮನ್ನ, ನಿಮ್ಮ ಮುಂದಿನ ಸಂತಾನವನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕೆ ಸಾಕ್ಷಿ ನಮ್ಮ ಈಗಲೇ. ಆದ್ದರಿಂದ ನೀವು ಅದನ್ನು ನೋಡುವಾಗಲೆಲ್ಲ ನೀವು ಈ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಪ್ರಿಯರೇ. ಬೋವಜನ್ ಹೇಳಿದ ಮಾತು, ಯಾವ ಆತನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳ ಬಂದೆಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮ ಪ್ರತಿಫಲವನ್ನ ನೀಡಲಿ. ಹಾಗಾದ್ರೆ ಇಲ್ಲಿ ನೀವು ಕುಳಿತು ದೇವರ ವಾಕ್ಯವನ್ನ ಕೇಳುವಾಗ, ಅದನ್ನು ನೋಡುವಾಗ ಅಲ್ಲಿರುವ ಆ ಈಗಲ್ ಸ್ಟ್ಯಾಂಡ್, ಹದ್ದುಗಳು, ಆ ಹದ್ದಿನ ಚಿತ್ರಣ ನಿಮಗೆ ತಂದೆಯಾದ ದೇವರ ಚಾಚಿದ ರೆಕ್ಕೆಗಳನ್ನ ನಿಮಗೆ ತೋರಿಸ್ತಾ ಇರ್ತದೆ. ಅದರ ಅಡಿದಾವರೆಗಳಲ್ಲಿ ನೀವು ಆಶ್ರಯವನ್ನ ಬಯಸುವುದಾದರೆ ನಿಮಗೆ ಮಾತ್ರವಲ್ಲ ಪ್ರಿಯರೇ, ನಿಮ್ಮ ಮುಂದಿನ ಜನಾಂಗ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಆ ಮುಂದಿನ ಜನಾಂಗದಲ್ಲಿ ಯೇಸು ಜನಿಸಿ ಬಂದನು ರೂತಳ ಜನಾಂಗದಲ್ಲಿ ನೀವು ಕೂಡ ನಿಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಸ್ಥಳದಲ್ಲಿ ಕುಳಿತು ನೀವು ಆಶ್ರಯವನ್ನ ಬೇಡುವಾಗ ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಅದು ಹರಿದು ಬರುವಂತದ್ದಾಗಿದೆ. ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಹೇಳಿದ ರೂತಳು, ನಿನ್ನ ಜೊತೆಯಲ್ಲೇ ನಾನು ಬಾಳ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಪ್ರಿಯರೇ, ದೇವರನ್ನ ಅಚಲವಾಗಿ ಗಟ್ಟಿಯಾಗಿ ನೀವು ನಂಬಿಕೊಳ್ಳಬೇಕು ಪ್ರಿಯರೇ. ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆಗಳ ಮಾತು 91ನೇ ಕೀರ್ತನೆ 1ನೇ ವಚನ. ಮತ್ತು 4ನೇದಾಗಿ ನಾವು ನೋಡುವಾಗ ಕೃಪೆಯ ರೆಕ್ಕೆಗಳು. ಆ ರೆಕ್ಕೆಗಳು ಸಾಧಾರಣವಾದ ರೆಕ್ಕೆಗಳಲ್ಲ, ಕೃಪೆಯ ರೆಕ್ಕೆಗಳು ಅಲ್ಲಿದೆ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುತ್ತಾರೆ. ಆ ರೆಕ್ಕೆಗಳು ಎಷ್ಟು ಅಪಾರವಾಗಿದೆ ಅಂದ್ರೆ ತನ್ನ ಸುಖವನ್ನದು ಮರೆತು ಬಿಡ್ತದೆ ಪ್ರಿಯರೇ. ನಮ್ಮ ರಕ್ಷಕನಾದ ಯೇಸುವನ್ನೇ ನಮಗೋಸ್ಕರ ಕೊಟ್ಟಂತ ಸ್ವಾಮಿ ತನ್ನನ್ನೇ ಅದು ಮರೆತು ಬಿಡ್ತದೆ. ಇತ್ತೀಚೆಗೆ ಆಸ್ಟ್ರೇಲಿಯಾ ಮತ್ತೆ ಅಲ್ಲೆಲ್ಲ ಕಾಡುಗಳು ಹತ್ತಿ ಹುರಿದು ಕಾಡ್ಗಿಚ್ಚು ಹತ್ತಿ ಅನೇಕ ಕಾಡುಗಳು ಉರಿದು ಭಸ್ಮವಾದ್ರಲ್ಲಿ ಫೇಸ್ಬುಕ್ ನಲ್ಲಿ ಅನೇಕ ಫೋಟೋಗಳನ್ನ ನಾವು ನೋಡುವಂತ ಸಮಯದಲ್ಲಿ ಅದರಲ್ಲಿ ಒಂದು ಫೋಟೋ ನನಗೆ ನನ್ನ ಗಮನವನ್ನ ಸೆಳೆಯಿತು ಪ್ರಿಯರೇ. ನೀವು ಕೂಡ ಅದನ್ನ ನೋಡಿರ್ಬೋದು. ಒಂದು ಹಕ್ಕಿ ಅದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ, ಆ ಬೆಂಕಿಯಿಂದ ಅದು ಸುಟ್ಟು ಹೋಗಿದೆ. ಆದರೆ ಹಕ್ಕಿ ಬಿದ್ದಾಗ, ಕೆಳಗೆ ಪಕ್ಕದಲ್ಲಿ ಬಿದ್ದಾಗ ಅದರ ಕೆಳಗೆ ಇರುವಂತ ಮರಿ ಬದುಕಿದೆ. ಆ ಮರಿಯನ್ನು ಅದು ಸಾಯಲಿಕ್ಕೆ ಬಿಟ್ಟಿಲ್ಲ. ಆ ಬೆಂಕಿಯ ಆ ಕಾಡ್ಗಿಚ್ಚು ಉರಿಯುವಾಗ ಆ ಹಕ್ಕಿ ತನ್ನ ರೆಕ್ಕೆಗಳ ಕೆಳಗೆ, ತನ್ನ ಹೊಟ್ಟೆಯ ಕೆಳಗೆ ತನ್ನ ಮರಿಯನ್ನ ಬೆಚ್ಚಗೆ ಬಚ್ಚಿಟ್ಟುಕೊಂಡು, ನಾನು ಸುಟ್ಟು ಹೋದ್ರೂ ಚಿಂತೆ ಇಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಆದರೆ ಈ ಮರಿಗೆ ನಾನು ಜೀವವನ್ನ ಕೊಡಬೇಕೆಂಬುದಾಗಿ ಕಾದಂತ ತಾಯಿಯ ಆ ಒಂದು ಪ್ರೀತಿ ಪ್ರಿಯರೇ ಎಷ್ಟು ಅಪಾರವಾಗಿದೆ. ಇದು ನಮಗೆ ಪ್ರಾಣಿಗಳಲ್ಲಿ ಕೂಡ ಆ ಮಾತೃ ಪ್ರೇಮ, ನಮ್ಮ ಮಕ್ಕಳನ್ನ ರಕ್ಷಿಸುವ ಪ್ರೇಮ ಎಷ್ಟು ಅಗಾಧವಾಗಿದೆ ನೋಡ್ರಿ. ಹಾಗಾದರೆ ನಮ್ಮ ದೇವರು ತನ್ನೊಬ್ಬನೇ ಮಗನಾದ ಯೇಸುವನ್ನ ನಮಗೋಸ್ಕರ ಕಳಿಸಿಕೊಟ್ಟು ಅವರು ಮಾಡಿದ ತ್ಯಾಗ, ನನ್ನ ಪ್ರಾಣವ, ತನ್ನ ಮಗನನ್ನೇ ನಿಮ್ಮ ಪಾಪಗಳಿಗೆ ಈಡಾಗಿ ಕೊಡ್ತಿದ್ದೇನೆ, ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು, ಅರೆ ನನ್ನ ಮಗನನ್ನ ಪೂರ್ಣ ಯಜ್ಞವನಾಗಿ ಸಮರ್ಪಿಸಿಕೊಟ್ಟು, ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಯಜ್ಞದ ಕುರಿಮರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನ ಯೇಸುವನ್ನ ನೋಡಿದ ತಕ್ಷಣವೇ ಆತನ ಬಾಯಿಂದ ಬಂದ ಉದ್ಗಾರ ಬೇರೆ, ಯೇಸು ನಮಗೋಸ್ಕರ ಯಜ್ಞದ ಕುರಿಮರಿಯಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಅವರು ಶಿಲುಬೆಯ ಮೇಲೆ ಅವರು ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಆದ್ದರಿಂದ ಸೈತಾನನ ಹೋರಾಟಗಳಿಂದ, ಪಾಪದ ಬೆಂಕಿಯಿಂದ, ಆ ಒಂದು ಪಾತಾಳದ ಬೆಂಕಿಯಿಂದ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ಶಿಲುಬೆಯಲ್ಲಿ ತನ್ನ ಎರಡೂ ಕೈಗಳನ್ನ ಚಾಚಿ, ರೆಕ್ಕೆಗಳ ಹಾಗೆ ಎರಡೂ ಕೈಗಳನ್ನ ಚಾಚಿ ಸ್ವಾಮಿ ನಮ್ಮನ್ನ ರಕ್ಷಿಸಿದ್ದಾರೆ. ಆದ್ದರಿಂದ ಪ್ರಿಯರೇ, ಯೇಸುವಿನ ಆ ರಕ್ತದ ಕೋಟೆ ನಿನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವಂತೆ ನನಗೆ ಅನುಗ್ರಹಿಸು ದೇವರೆಂಬುದಾಗಿ ಕೀರ್ತನೆ 61ನೇ ಅಧ್ಯಾಯ
4ನೇ ವಚನದಲ್ಲಿ ದಾವೀದನು ಪ್ರಾರ್ಥಿಸ್ತಾನೆ. ಹಾಗೆ ನಮ್ಮ ಪ್ರಾರ್ಥನೆ, ಆ ರೆಕ್ಕೆಗಳ ಕೆಳಗೆ ನಾನು ಸುರಕ್ಷಿತವಾಗಿ ನನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವಂತೆ ನನಗೆ ರಕ್ಷಿಸು ಸ್ವಾಮಿ ಎಂಬುದಾಗಿ ಪ್ರಿಯರೇ ನಾವು ಪ್ರಾರ್ಥಿಸೋಣ. ಯಾಕೆಂದರೆ ಸೈತಾನನ ಅಗ್ನಿಯ ಬಾಣಗಳು, ಸೈತಾನನ ಕೋಪದ ಬಾಣಗಳು ನಮ್ಮ ಮೇಲೆ ಆತನು ಬೀಳುವಾಗ ಅದನ್ನು ತಪ್ಪಿಸಲಿಕ್ಕೆ ತಂದೆ ದೇವರ ರೆಕ್ಕೆಗಳು ನಮ್ಮನ್ನ ರಕ್ಷಿಸ್ತಾ ಇರ್ತದೆ. ಕಾಯುವ ರೆಕ್ಕೆಗಳು ಪ್ರಿಯರೇ. ಮುಂದಿನ ಒಂದು ಅಂಶ ನನಗೆ ಇಲ್ಲಿ ತೋಚಿದ್ದು ಕಾಯುವ ರೆಕ್ಕೆಗಳು. ಪ್ರಿಯರೇ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನ ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ಲೂಕನ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮನ್ನು ನೋಡಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನ ಕೂಡಿಸಿಕೊಳ್ಳುವುದಕ್ಕೆ ನನಗೆಷ್ಟೋ ಸಾರಿ ಮನಸ್ಸಿತ್ತಾದರೆ ನಿನಗೆ ಮನಸ್ಸಿಲ್ಲದೆ ಹೋಯ್ತು. ಹಾಗಾದ್ರೆ ಪ್ರೀತಿ ಸಹೋದರ ಸಹೋದರಿ, ಕರ್ತನು ನನ್ನ ಡಿಸಿಷನ್ ಅನ್ನ ಕೇಳ್ತಿದ್ದಾರೆ. ನನ್ನ ರೆಕ್ಕೆಗಳ ಕೆಳಗೆ ನಾನು ಕರೀತಾ ಇದ್ದೇನೆ, ನೀನು ಬರ್ಲಿಕ್ಕೆ ನಿನಗೆ ಮನಸ್ಸಿದೆಯಾ? ನನ್ನ ರೆಕ್ಕೆಗಳ ಕೆಳಗೆ ಬರ್ಲಿಕ್ಕೆ ನಿನಗೆ ಮನಸ್ಸಿದೆಯಾ? ಪ್ರಿಯರೇ, ಈ ಹಳ್ಳಿಗಳಲ್ಲಿ ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ರೋಡ್ಗಳಲ್ಲೆಲ್ಲ ತನ್ನ ಮರಿಗಳನ್ನ ಕರ್ಕೊಂಡು ಕೋಳಿ ಹೋಗ್ತಾ ಇರ್ತದೆ. ಮತ್ತೆ ಮೇಲೆ ಹದ್ದು ಕೂಡ ಹಿಂದೆ ಹಿಂಬಾಲಿಸ್ತಾ ಇರ್ತದೆ. ಅದನ್ನ ಹಾರಿ ಬಂದು ಆ ಮರಿಯನ್ನ ಎತ್ತಿಕೊಂಡು ಹೋಗ್ಲಿಕ್ಕೆ ಅದು ಕೂಡ ಕಾಯ್ತಿರ್ತದೆ. ಆದ್ರೆ ಕೋಳಿ ಎಚ್ಚರಿಕೆಯನ್ನು ಕೂಗ್ತದೆ, ತನ್ನ ರೆಕ್ಕೆಗಳನ್ನ ಚಾಚಿ ಎಚ್ಚರಿಕೆಯನ್ನ ಕೂಗ್ತದೆ. ಹಾಗಾಗಿ ದೇವರ ವಾಕ್ಯಲ್ಲಿ ಹೇಳ್ತದೆ, ನನಗೆ ನಿಮ್ಮನ್ನ ರಕ್ಷಿಸಲು ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಹಾಗಾದ್ರೆ ಪ್ರಿಯರೇ, ಈ ರೆಕ್ಕೆಗಳು ಕ್ರಿಸ್ತನ ರೆಕ್ಕೆಗಳು ನಮ್ಮನ್ನು ರಕ್ಷಿಸುವ ರೆಕ್ಕೆಗಳಾಗಿ, ಪ್ರಿಯರೇ ನಮ್ಮನ್ನ ಕಾಯುವ ರೆಕ್ಕೆಗಳಾಗಿ ನಮ್ಮನ್ನ ಕರೀತಾ ಇದೆ. ಸ್ವತಂತ್ರವಾಗಿ ಆಚೀಚೆ ಹೋಗಬೇಡ್ರಿ, ನಿಮಗೊಂದು ಅಪ್ಪಣೆಯನ್ನ ಕೊಟ್ಟಿದ್ದೇನೆ, ನಿಮಗೊಂದು ದಶಾಜ್ಞೆಗಳನ್ನ ಕೊಟ್ಟಿದ್ದೇನೆ, ಸುವಾರ್ತೆಯ ಆಜ್ಞೆಗಳನ್ನ ನಿಮಗೆ ತಂದು ಕೊಟ್ಟಿದ್ದೇನೆ, ಪರ್ವತ ಪ್ರಸಂಗವನ್ನ ನಾನು ಬೆಟ್ಟದ ಮೇಲೆ ಕುಳಿತು ನಿಮಗೆ ಸಾರಿದ್ದೇನೆ. ಆ ಜಾಣ ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಪರ್ವತ ಪ್ರಸಂಗಗಳ ಅಂತ್ಯದಲ್ಲಿ 7ನೇ ಅಧ್ಯಾಯದ ಕಡೆಯಲ್ಲಿ ಯೇಸು ಸ್ವಾಮಿ ಈ ಒಂದು ಸುಂದರ ಉದಾಹರಣೆಯಿಂದ ತನ್ನ ಪ್ರಸಂಗವನ್ನು ಮುಗಿಸ್ತಾರೆ. ಆ ಜಾಣ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಹಾಗೆ ಪ್ರೀತಿ ಸಹೋದರ ಸಹೋದರಿಯರೇ, ನಾನೆಂಬುವ ಬಂಡೆ, ಕ್ರಿಸ್ತನೆಂಬುವ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಆ ಸಭೆಯನ್ನು ಬೀಳಿಸಲಾಗದು. ಮುಂದಿನ ಭಾನುವಾರ ನಮ್ಮ ಸಭೆಯ ನಾವು 104ನೆಯ ಆನಿವರ್ಸರಿನ ಆಚರಿಸಲಿಕ್ಕೆ ಸಿದ್ಧರಾಗ್ತಿದ್ದೇವೆ. ಈ ಬಂಡೆಯ ಮೇಲೆ ಸ್ವಾಮಿ ನಮಗೆ ಈ ಸಭೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಪ್ರೀತಿ ಸಹೋದರ ಸಹೋದರಿಯರೇ, ಅದರ ಕೆಳಗೆ ನಾವು ಒಟ್ಟಾಗಿ ಸೇರಿ ಬರಲು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ಹಾಗಾದರೆ ಆ ರೆಕ್ಕೆಗಳ ಅಡಿದಾವರೆಗಳಲ್ಲಿ ನಾವು ಆನಂದ ಘೋಷ ಮಾಡೋಣ, ಸ್ತುತಿಗೀತೆಗಳನ್ನ ಹಾಡೋಣ, ಕರ್ತನನ್ನ ಕೊಂಡಾಡೋಣ ಮತ್ತು ಕರ್ತನ ಜೊತೆಯಲ್ಲಿ ನಾವು ದೇವರನ್ನ ಆತುಕೊಳ್ಳೋಣ. ಇದನ್ನು ನಾವು ಮಾಡುವಾಗ, ಆತನ ಸನ್ನಿಧಿಗೆ ನಾವು ಬರುವಾಗ ಏನು ನಮ್ಗೆ ಆಶೀರ್ವಾದ ಸಿಗ್ತದೆ? ಯೆಶಾಯನ ಗ್ರಂಥ 15ನೇ ಅಧ್ಯಾಯ 40ನೇ ವಚನ ನೋಡ್ರಿ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಅವರು ಬೆಳೆಯುವರು, ಮೇಲೆ ಮೇಲೆ ಹಾರುವರು, ಹೊಸ ರೆಕ್ಕೆಗಳು ಮೊಳೆಯುವವು, ಓಡಿದಣಿಯರು, ನಡೆದು ಬಳಲರು, ಮುಪ್ಪಿನಲ್ಲಿಯೂ ಪುಷ್ಟಿಯಾಗಿದ್ದು ಶೋಭಿಸುವರು. ಹಾಗಾದರೆ ನಮ್ಮ ಜೀವಿತದ ಕಡೆಯ ದಿನಗಳಲ್ಲಿ ಕೂಡ ಮುಪ್ಪಿನಲ್ಲಿಯೂ ಪುಷ್ಟಿಯಾಗಿದ್ದು ಶೋಭಿಸುವಂತೆ ಹೊಸ ಬಲವನ್ನ ಯೆಹೋವನನ್ನ ನಿರೀಕ್ಷಿಸುವ ಮಕ್ಕಳಿಗೆ ದೇವರು ಕೊಡುವವರಾಗಿದ್ದಾರೆ. ಆದುದರಿಂದ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನ ಅನುಗ್ರಹಿಸುವ ಸ್ವಾಮಿ ನಮ್ಮನ್ನ ಈ ರೀತಿಯಲ್ಲಿ ಬಲಪಡಿಸ್ತಾ ಇದ್ದಾರೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂಥ ಎಲ್ಲ ರೆಕ್ಕೆಗಳ ಕೆಳಗೆ ನಮ್ಮನ್ನ ಈ ಒಂದು ಹದ್ದು ಯೆಹೋವನೆಂಬುವಂತ ಆ ಒಂದು ದೇವರು ತನ್ನ ರೆಕ್ಕೆಗಳ ಕೆಳಗೆ ನಮ್ಮನ್ನು ರಕ್ಷಿಸುವಾಗ ಸೈತಾನನು ಕೂಡ ರೆಕ್ಕೆಯನ್ನು ಕಟ್ಕೊಂಡು ಬರ್ತಿದ್ದಾನೆ. ಇದನ್ನು ನೀವು ಗಮನಿಸಬೇಕು. ಜ್ಞಾನೋಕ್ತಿಗಳ ಗ್ರಂಥ 3:23ನೇ ಅಧ್ಯಾಯ 5ನೇ ವಚನ. ಪ್ರಿಯರೇ, ಹಣ ರೆಕ್ಕೆಗಳನ್ನ ಕಟ್ಟಿಕೊಂಡು ಬರ್ತಾ ಇದೆ. ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ದುಡ್ಡಿನಾಸೆಯಿಂದ ದುಡಿಯಬೇಡ, ದುಡ್ಡಿನಾಸೆಯಿಂದ ಈ ಲೋಕದಲ್ಲಿ ನೀನು ಆ ದುಡ್ಡಿನ ಹಿಂದೆ ಹೋಗಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೆಯೋ ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಯನ್ನು ಕಟ್ಟಿಕೊಂಡಿದೆ.
ಹಾಗಾದರೆ ಹಣ ಕೂಡ ರೆಕ್ಕೆಯನ್ನ ಕಟ್ಟಿಕೊಂಡು ಈ ಲೋಕದಲ್ಲಿ ಹಾರ್ತಾ ಇದೆ. ಹದ್ದಿನ ಹಾಗೆ ಅದು ಕೂಡ ಹಾರ್ತಾ ಇದೆ. ಬೈಬಲ್ ನಮಗೆ ಸ್ಪಷ್ಟವಾಗಿ 2 ಚಿತ್ರಣಗಳನ್ನ ನಮ್ಮ ಮುಂದೆ ಕೊಡ್ತಾ ಇದೆ ಪ್ರಿಯರೇ. ಹಾಗಾಗಿ ಜ್ಞಾನೋಕ್ತಿಗಳು ನಮ್ಮನ್ನ ತಿಳಿಸ್ತಾ ಇದೆ, ದುಡ್ಡಿನ ಆಸೆಯಿಂದ ದುಡಿಯಬೇಡ. ನಿನ್ನ ದೃಷ್ಟಿ, ನಿನ್ನ ಕಣ್ಣುಗಳು ಹಣದ ಮೇಲಿದೆಯಾ, ಆಸ್ತಿಯ ಮೇಲಿದೆಯಾ, ಎರಗುತ್ತಿದೆಯಾ? ಹಾಗಾದ್ರೆ ಪ್ರಿಯರೇ, ವೈರಿಯ ರೆಕ್ಕೆಗಳು ನಿನ್ನ ಮೇಲೆ ಎರಗಬೇಕೆಂಬುದಾಗಿ ಶತ್ರುವು ರಣ ಹದ್ದಿನಂತೆ ತನ್ನ ರೆಕ್ಕೆಗಳನ್ನು ಹರಡಿ ಹಾರಿ ಹೇರುವನು. ಆ ದಿನದಲ್ಲಿ ಏದೋಮಿನ ಶೂರರ ಎದೆಯು ಹೆರುವ ಹೆಂಗಸಿನ ಎದೆಯಂತೆ ಅದುರುವುದು ಎಂಬುದಾಗಿ ಕೂಡ ನೋಡ್ತೇವೆ. ಆ ಹಣವೆಂಬ ರೆಕ್ಕೆ ಹಿಂದೆ ಹೋಗುವುದಾದರೆ ಪ್ರಿಯರೇ, ಕರ್ತನ ಕೋಪದ ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದಾಗಿದೆ ಮತ್ತು ನಾವು ಹೆದರುತ್ತೇವೆ, ಕದಲಿ ಹೋಗುತ್ತೇವೆ, ಲೋಕದಲ್ಲಿ ಬಿದ್ದು ಹೋಗುತ್ತೇವೆ. ಆದ್ದರಿಂದ ಪ್ರಿಯರೇ, ನೀನೆಷ್ಟು ಮೇಲಕ್ಕೆ ಈ ಲೋಕದಲ್ಲಿ ನೀನು ಹೋದರೂ ಕೂಡ, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಹಾಗಾದ್ರೆ ಪ್ರಿಯರೇ, ಓಬದ್ಯ 1ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ನಮ್ಮನ್ನ ನೋಡುತ್ತಾ ಇದ್ದಾರೆ, ನಮ್ಮನ್ನ ಟೆಸ್ಟ್ ಮಾಡ್ತಿದ್ದಾರೆ, ನಮ್ಮನ್ನ ಪರೀಕ್ಷಿಸ್ತಾ ಇದ್ದಾರೆ, ನಮ್ಮ ಆಂತರ್ಯವನ್ನ ಅವರು ಪರೀಕ್ಷಿಸ್ತಿದ್ದಾರೆ. ನೀನು ಈ ಲೋಕದ ಹಿಂದೆ ಹೋಗಿ, ಹಣದ ಹಿಂದೆ ಹೋಗಿ, ನೀನು ಎಂತ ದೊಡ್ಡದಾದ ನಿನ್ನ ಗೂಡು ಅಂದ್ರೆ ನಿನ್ನ ಮನೆ ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು. ಇವನ್ ಇಫ್ ಯು ಟಚ್ ದ ಸ್ಟಾರ್ಸ್, ನಕ್ಷತ್ರ ಮಂಡಲವನ್ನ ನೀನು ಮುಟ್ಟಿದರೂ ಕೂಡ ಅಲ್ಲಿಂದ ನಿನ್ನನ್ನು ಕೆಳಗಿಳಿಸುವ ಶಕ್ತಿ ತಂದೆಯಾದ ದೇವರಿಗಿದೆ. ಹಾಗಾದ್ರೆ ಪ್ರಿಯರೇ, ನಾವು ಸುರಕ್ಷಿತವಾಗಿ ನಮ್ಮೆಲ್ಲವ ಸಮಸ್ತವನ್ನ ನಾವು ಕರ್ತನ ಕೈಗಳಿಗೆ ಒಪ್ಪಿಸಿಕೊಡೋಣ. ಹದ್ದಿನ ಹಾಗೆ ನಮ್ಮನ್ನು ಸುರಕ್ಷಿತವಾಗಿ ರೆಕ್ಕೆಯ ಮೇಲೆ ಕೂಡಿಸಿಕೊಂಡು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ನಮ್ಮನ್ನು ನಡೆಸಲು ಸ್ವಾಮಿ ಸಿದ್ಧರಾಗಿದ್ದಾರೆ. ಹಾಗಾದರೆ ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿ ಇನ್ನು ಮುಂದೆ ನಮ್ಮ ಕಣ್ಣೆದುರಿಗಿರುವಂತ ಈ ಈಗಲ್ ಸ್ಟ್ಯಾಂಡ್, ಹದ್ದಿನ ಹಾಗೆ ರೆಕ್ಕೆಯನ್ನು ಚಾಚಿಕೊಂಡು ಆಶ್ರಯಕ್ಕೆ ನಮ್ಮನ್ನು ಕರೆಯುತ್ತಿರುವ ಈ ಒಂದು ತಾಯಿ ಹದ್ದಿನ ಬಳಿಯಲ್ಲಿ ಸುರಕ್ಷಿತವಾಗಿ ನಮ್ಮ ಮುಂದೆ ಹೋಗೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ ಆರಾಧನೆ ಆರಾಧನೆ. ಕಷ್ಟದ ದಿನದಿ ನನ್ನ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಳು ನನ್ನ ಕಾಯುವ. ಪ್ರೀತಿಯ ರಕ್ಷಕನಾದ ಸ್ವಾಮಿ, ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ನಾನೆಂದೆಂದು ಬಾಳುವಂತೆ ಬಲಗೊಳಿಸು. ನೀನೆಂದು ನಮ್ಮ ಜೊತೆಯಲ್ಲಿದ್ದಿ ಸ್ವಾಮಿ, ನಮ್ಮನ್ನು ಬಲಗೊಳಿಸುತ್ತಿ. ನಮ್ಮ ಆರಾಧನೆಯ ಪರಿಶುದ್ಧವಾದ ವಸ್ತುಗಳು, ಪವಿತ್ರವಾದ ಗರ್ಭಗುಡಿ, ಪವಿತ್ರವಾದಂಥ ನಮ್ಮ ಬೈಬಲ್ ರೀಡಿಂಗ್, ಈಗಲ್ ಸ್ಟ್ಯಾಂಡ್, ಇದೆಲ್ಲವೂ ನೀನು ಕೊಟ್ಟ ವರಗಳು. ನಮ್ಮ ಕ್ರೈಸ್ತ ಸಭೆ ಕರ್ತನೆ ಇದನ್ನ ಸಾಂಪ್ರದಾಯಿಕವಾಗಿ ತನ್ನ ಆರಾಧನೆಯಲ್ಲಿ ಅಳವಡಿಸಿಕೊಂಡು ನಿನ್ನನ್ನೇ ನೋಡುತ್ತಾ ನಿನ್ನ ಆಶ್ರಯದಲ್ಲಿ ಮುಂದೆ ಬರುವಂತೆ ಹರಸುತ್ತಿದೆ. ಪ್ರಿಯ ಕರ್ತನೆ, ಹದ್ದಿನ ಹಾಗೆ ರೆಕ್ಕೆಗಳನ್ನು ಚಾಚಿ ನಮ್ಮನ್ನು ನಿನ್ನ ಅಡಿದಾವರಗಳಲ್ಲಿ ಇಟ್ಟುಕೊಂಡು ನೀನು ಹೊತ್ತುಕೊಂಡು
ನಮ್ಮನ್ನು ಸುರಕ್ಷಿತವಾಗಿ ಮುನ್ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ವಿಶ್ವಾಸ ಸೂತ್ರವನ್ನು ಒಟ್ಟಾಗರಿಕೆ ಮಾಡೋಣ. 128ನೇ ಪುಟ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನೇಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಗಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲ್ಬೆಗೆ ಜಡಿಯಲ್ಪಟ್ಟು ಸತ್ತುಗುಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಯರು ದಯವಿಟ್ಟು ಕುಳಿತುಕೊಳ್ಳ್ರಿ. ಈಗ ನಮ್ಮ ಕಾರ್ಯದರ್ಶಿಯವರಿಂದ ಪ್ರಕಟಣೆಗಳು ಈಗ ಓದಲ್ಪಡುವುದು. ಸಭಾ ಪ್ರಕಟಣೆಗಳು. ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗವಹಿಸಿರುವ ಎಲ್ಲಾ ಸಭಿಕರನ್ನು ಹಾಗೂ ಇತರ ಸಭೆಗಳಿಂದ ಆಗಮಿಸಿರುವ ಅತಿಥಿಗಳನ್ನು ಮತ್ತು ಆನ್ಲೈನ್ ಮೂಲಕವಾಗಿ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ನಮ್ಮ ಆಲಯದಲ್ಲಿ ಜೂನ್ ತಿಂಗಳು ದೃಢೀಕರಣದ ಆರಾಧನೆಯನ್ನು ನಡೆಸಲು ಸಭಾಪಾಲನಾ ಸಮಿತಿಯು ತೀರ್ಮಾನ ತೆಗೆದುಕೊಂಡಿರುತ್ತಾರೆ. ದೃಢೀಕರಣಕ್ಕೆ ಸೇರುವ ಮಕ್ಕಳು ಆದಷ್ಟು ಬೇಗನೆ ತಮ್ಮ ಹೆಸರುಗಳನ್ನು ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಮುಂದಿನ ಭಾನುವಾರ ನಮ್ಮ ಆಲಯದ 104ನೇ ವರ್ಷದ ಆರಾಧನೆ ನಡೆಸಲ್ಪಡುತ್ತದೆ. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ಅಂದು 70 ವರ್ಷ ತುಂಬಿದ ನಮ್ಮ ಸಭೆಯ ಹಿರಿಯರನ್ನು ಸನ್ಮಾನಿಸಲಾಗುವುದು ಮತ್ತು ದೈವ ಸಂದೇಶವನ್ನು ನೀಡುವವರು ನಮ್ಮ ಡಯಸಿಸ್ನ ಉಪಾಧ್ಯಕ್ಷರು ಹಾಗೂ ಹಡ್ಸನ್ ಸಭೆಯ ಸಭಾಪಾಲಕರೂ ಆದ ಘನ ಸಾಲಮನ್ ಥಾಮಸ್ ಅಯ್ಯನವರು. ಆರಾಧನೆಯ ತರುವಾಯ ಸಭೆಯವರೆಲ್ಲರಿಗೂ ಉಪಹಾರವನ್ನು ಸಿದ್ಧಪಡಿಸಲಾಗಿದೆ. ಮುಂದಿನ ತಿಂಗಳು 2ನೇ ಭಾನುವಾರದಿಂದ ಮಕ್ಕಳಿಗೆ ಭಾನುವಾರ ಶಾಲೆಯು ನಡೆಸಲ್ಪಡುತ್ತದೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಭಾನುವಾರ ಶಾಲೆಗೆ ಕಳುಹಿಸಿಕೊಡಬೇಕೆಂದು ವಿನಂತಿ. ನಮ್ಮ ಡಯಸಿಸ್ನ ಶಾಲೆಗಳಾದ ಬಿಷಪ್ ಕಾಟನ್ ಬಾಯ್ಸ್ ಹಾಗೂ ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್ಗಳಲ್ಲಿ LKG ತರಗತಿಗೆ ತಮ್ಮ ಮಕ್ಕಳನ್ನು ಸೇರಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮಕ್ಕಳನ್ನು ಸೇರಿಸುವವರು ಸ್ಕೂಲ್ ಆಫೀಸ್ ಅಥವಾ ಸಭಾಪಾಲಕರನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಆರಾಧನೆಯ ತರುವಾಯ ಸಭೆಯ ವಾರ್ಷಿಕೋತ್ಸವಕ್ಕಾಗಿ ಹಾಡಿನ ಅಭ್ಯಾಸವಿರುತ್ತದೆ. ಆಸಕ್ತಿಯುಳ್ಳವರು ಹಾಡಿನ ಅಭ್ಯಾಸಕ್ಕಾಗಿ ಬರಬೇಕೆಂದು ಭಜನಾ ಕಾರ್ಯದರ್ಶಿಯವರು ಕೇಳಿಕೊಂಡಿರುತ್ತಾರೆ. ನಮ್ಮ ಸಭೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಪಟ್ಟಿಯು ಹಾಗೂ ಲಕೋಟೆಯು ಸಿದ್ಧವಾಗಿದೆ. ಆರಾಧನೆಯ ತರುವಾಯ ಸಭೆಯವರು ಪಡೆದುಕೊಳ್ಳುವಂತೆ ವಿನಂತಿ. YMCA ಕಂಪ್ಯೂಟರ್ ಅಕಾಡೆಮಿ ಬೆಂಗಳೂರು. ಇಲ್ಲಿ ವಿವಿಧ ಕಂಪ್ಯೂಟರ್ ಕೋರ್ಸ್ಗಳಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ಆಸಕ್ತಿಯುಳ್ಳವರು ವಿವರಗಳಿಗಾಗಿ ನೋಟಿಸ್ ಬೋರ್ಡ್ ಅನ್ನು ನೋಡಿ ಅರ್ಜಿಗಳನ್ನು ಹಾಕಿಕೊಳ್ಳಬಹುದು. ಕಳೆದ ವಾರದಲ್ಲಿ ಹೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 8,171, ಕೃತಜ್ಞತಾ ಕಾಣಿಕೆ 1,000, ಮಾಸಿಕ ಸಭಾವಂತಿಕೆ 8,400 ಹಾಗೂ ಮದುವೆಯ ಪ್ರಕಟಣೆ ಶುಲ್ಕ 2,000, ಒಟ್ಟು 19,571 ಹಾಗೂ ಮಹಿಳೆಯರ ಕೂಟದಿಂದ ಬಂದು ಮಾಸಿಕ ವಂತಿಕೆ 3,000 ಮತ್ತು ಕಾಣಿಕೆ 330, ಒಟ್ಟು 3,330 ರೂಪಾಯಿಗಳು. ವಂದನೆಗಳು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂದಿನ ಭಾನುವಾರ ನಮ್ಮ ಕಾರ್ಯದರ್ಶಿನಿಯವರು ಪ್ರಕಟಿಸಿದ ಹಾಗೆ ನಮ್ಮ ಸಭೆಯ 104ನೆಯ ವಿಜೃಂಭಣೆಯ ಸಭಾ ವಾರ್ಷಿಕೋತ್ಸವವನ್ನು ನಾವು ಆಚರಿಸಲು ಸಿದ್ಧರಾಗುತ್ತಿದ್ದೇವೆ. ಆದ್ದರಿಂದ ಸಭೆಯವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟ ಬ್ರೋಚರನ್ನು ತಾವು ತೆಗೆದುಕೊಂಡು ಈ ಒಂದು ವಿಶೇಷ ಆರಾಧನೆಯಲ್ಲಿ ಮುಂದಿನ ಭಾನುವಾರ ಆಗಮಿಸುವಂತೆ ನಿಮ್ಮನ್ನ ಪ್ರೀತಿಯಿಂದ ನಾವು ಕೇಳಿಕೊಳ್ತೇವೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಕುಟುಂಬಗಳನ್ನು ನೀವು ಕರೆದುಕೊಂಡು ಬರುವಂತೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ನಮ್ಮ ಸಭೆಗೆ ಅಗತ್ಯವಾಗಿ ಬೇಕಾಗಿದ್ದಂಥ ಸೆಕ್ಸ್ಟನ್, ಅಸಿಸ್ಟೆಂಟ್ ಸೆಕ್ಸ್ಟನ್ ಅನ್ನ ನಾವು ಅಪಾಯಿಂಟ್ ಮಾಡಿಕೊಂಡಿದ್ದೇವೆ. ಅದರಿಂದ ನಮ್ಮ ಸಭೆಗೆ ಅವರನ್ನ ಪರಿಚಯ ಮಾಡಿಸಿ ಪ್ರಾರ್ಥನೆಯಿಂದ ನಾವು ಪ್ರತಿಷ್ಠೆ ಮಾಡುವರಾಗಿದ್ದೇವೆ. ಕಳೆದ ಸಭಾಪಾಲನಾ ಸಮಿತಿಯಲ್ಲಿ ಅವರನ್ನ ನಾವು
ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿದ್ದೇವೆ. ಮೆನನ್ ಎಂಬುದಾಗಿ ಅವರ ಹೆಸರು. ಯವನಸ್ಥ ಸಹೋದರನು, ಆತನ ಮುಂದೆ ಬರುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇವೆ. ಸಭೆಯವರೆಲ್ಲರೂ ಈ ಮೆನನ್ಗಾಗಿ ಪ್ರಾರ್ಥಿಸುತ್ತಾ ನಿಮ್ಮ ಸಹಕಾರಗಳನ್ನು ಆತನಿಗೆ ನೀಡುವಂತೆ ಮತ್ತು ಸಭೆಯ ಕೆಲಸ ಕಾರ್ಯಗಳಲ್ಲಿ ಆತನು ತೊಡಗಿರುವಾಗ ನೀವು ಕೂಡ ಸಹಕರಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇವೆ. ಮೆನನ್ ಈತನನ್ನು ನಾವು ನಮ್ಮ ಸಭೆಯ ಅಸಿಸ್ಟೆಂಟ್ ಸೆಕ್ಸ್ಟನ್ ಆಗಿ ನಾವು ಅಪಾಯಿಂಟ್ ಮಾಡಿಕೊಂಡಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ದೇವರೇ, ನಮ್ಮ ಸಭೆಗೆ ನೀನು ದಯಪಾಲಿಸಿಕೊಟ್ಟಂತ ಮೆನನ್ ಈ ಯವನಸ್ಥ ಸಹೋದರನಿಗಾಗಿ ಸ್ತೋತ್ರವಾಗಲಿ. ಈತನ ಸಭೆಯ ಕೆಲಸ ಕಾರ್ಯಗಳನ್ನು ನಡೆಸಲು ಸಿದ್ಧನಾಗಿ ಒಪ್ಪಿಕೊಂಡು ಬಂದಿರುವಾಗ ನಮ್ಮ ಪಾಸ್ಟರ್ ಕಮಿಟಿ ಆತನನ್ನು ನೇಮಿಸಿರುವಾಗ ನೀನು ಜೊತೆಯಲ್ಲಿದ್ದುಕೊಂಡು ಆತನಿಗೆ ಆರೋಗ್ಯ ಭಾಗ್ಯ ಕೃಪೆಗಳನ್ನು ಕೊಟ್ಟು ನಮ್ಮ ಸಭೆಯ ಸೇವೆಯನ್ನು ಮಾಡುವಾಗ ನೀನು ಜೊತೆಯಲ್ಲಿದ್ದು ಹರಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈತನನ್ನು ನಾವು ಸಭಾ ಸೇವೆಗಾಗಿ ಪ್ರತಿಷ್ಠೆ ಮಾಡುತ್ತೇವೆ. ಆಮೆನ್. ನಮ್ಮ ಕಾಣಿಕೆಗಳನ್ನು ನಾವು ತಂದೆ ದೇವರಿಗೆ ಸಮರ್ಪಿಸುವ ಸಮಯದಲ್ಲಿ ಹಾಡುವ ಜ್ಞಾನ ಸಂಕೀರ್ತನೆಗಳಲ್ಲಿ 163ನೆಯ ಜ್ಞಾನ ಸಂಕೀರ್ತನೆಗಳಲ್ಲಿ ಹಾಡಿಕೊಳ್ಳೋಣ. 163ನೆಯದು ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು, ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಈ ಸುಂದರ ಜ್ಞಾನ ಸಂಕೀರ್ತನೆ ಎಲ್ಲರೊಟ್ಟಾಗಿ ಹಾಡೋಣ.
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆ ದಾನಗಳ ಮೂಲಕರ್ತನಾದ ಯೇಸುವೇ, ಹದ್ದಿನ ಹಾಗೆ ರೆಕ್ಕೆಗಳನ್ನು ಚಾಚಿ ನಿನ್ನ ರೆಕ್ಕೆಗಳ ಮೇಲೆ ನಮ್ಮನ್ನು ಹೊತ್ತುಕೊಂಡು ಕಾದು ಮುನ್ನಡೆಸುತ್ತಾ ಇದ್ದಿ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವವರನ್ನ ರಕ್ಷಿಸುತ್ತಾ ಇದ್ದಿ. ಮತ್ತು ಕರ್ತನೆ, ಶ್ರೇಷ್ಠವಾದ ಭೂಮಿಗೆ ನಮ್ಮನ್ನು ಮುನ್ನಡೆಸುತ್ತಾ ಇದ್ದಿ. ಹಾಲು ಜೇನು ಹರಿಯುವ ಕಾನಾನ್ ದೇಶದ ಕಡೆಗೆ ನಡೆಸುತ್ತಾ ಇದ್ದಿ. ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪ್ರೀತಿಗಾಗಿ, ಪ್ರೇಮಕ್ಕಾಗಿ, ಶಾಶ್ವತವಾದ ಪ್ರೇಮದಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದೇನೆ ಎಂಬುವ ಒಂದು ಅದ್ಭುತ ವಾಗ್ದಾನವನ್ನು ನಮಗೆ ಕೊಟ್ಟಿದ್ದಿ. ಹೊಸ ವರ್ಷದಲ್ಲಿ 4 ವಾರಗಳನ್ನು ಕಳೆದಿದ್ದೇವೆ. ಮುಂದಿನ ಭಾನುವಾರ ನಮ್ಮ ಆಲಯದ ಕರ್ತನೆ ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಈ ಒಂದು ವಿಶೇಷವಾದ ಸಭೆಯ ವಾರ್ಷಿಕೋತ್ಸವವನ್ನು ಆಚರಿಸಲು ಸಿದ್ಧವಾಗುತ್ತಿದ್ದೇವೆ. ಕರ್ತನೆ, ನಮ್ಮನ್ನು ಬಲಗೊಳಿಸು, ಸಿದ್ಧತೆಯಲ್ಲಿ ನಮ್ಮನ್ನು ಮುನ್ನಡೆಸು. ಮತ್ತು ಕರ್ತನೆ, ಭಕ್ತಿ ಭಾವದಿಂದ ನಿನ್ನ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡಿದ ಎಲ್ಲ ಕೈಗಳನ್ನು ಆಶೀರ್ವದಿಸಿ, ನಾವು ನೀಡಿದ ಕಾಣಿಕೆಯನ್ನು ಅಂಗೀಕರಿಸಿ ನಮ್ಮ ತನು ಮನ ದನಗಳನ್ನ ಹರಿಸಬೇಕೆಂದು ಬೇಡುತ್ತೇವೆ. ಪರಲೋಕದ ದ್ವಾರಗಳನ್ನ ತೆರೆದು ಹಿಡಿಯಲಾರದಷ್ಟು ಸೂರಗಳಿಂದ ನಮ್ಮೆಲ್ಲರನ್ನ ತುಂಬಿಸಿ ರಕ್ಷಿಸಿ, ನಮ್ಮ ರೈಸ್ ಸ್ಮಾರಕ ಸಭೆಯನ್ನ ಕಳೆದ 104 ವರ್ಷಗಳಿಂದ ಅದ್ಭುತವಾಗಿ ಕಾಪಾಡಿ ಕೈ ಹಿಡಿದು ಮುನ್ನಡೆಸಿದಂತೆ ಇನ್ನು ಮುಂದೆ ಕೂಡ ನಮ್ಮ ಜೊತೆಯಲ್ಲಿದ್ದು ಈ ಸ್ಥಳದಲ್ಲಿ ಸಾಕ್ಷಿಯ ಸಭೆಯನ್ನಾಗಿ, ದೀಪ ಸ್ತಂಭದ ಮೇಲಿಟ್ಟ ದೊಡ್ಡ ದೀಪವನ್ನಾಗಿ ಬೆಳಗಿಸಬೇಕೆಂದು ಯೇಸುವಿನ ನಾಮದಲ್ಲಿ ತಾಳ್ಮೆಯಿಂದ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ. ಆಮೆನ್. ಹಾಡುವ ಸಂಗೀತಗಳಲ್ಲಿ 181ನೆಯ ಸಂಗೀತದಲ್ಲಿ ಹಾಡಿಕೊಳ್ಳೋಣ. 181ನೆಯ ಸಂಗೀತ. ತಂದೆಯೇ, ಒಂದೇ ಅಪೇಕ್ಷೆ ನನಗುಂಟು ಎಂದಿಗೂ, ನಿನ್ನ ಮೇಲೆ ನನ್ನ ಆಶೆ ಇರುವಂತೆ ಮಾಡಿಸು. Amen.
ಕರ್ತನ ಪ್ರಾರ್ಥನೆಯನ್ನು ಎಲ್ಲರೂ ಒಂದೇ ಮನಸ್ಸಾಗಲಿಕ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧ ನಡೆಸಲ್ಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿನ್ನವೇ ಸ್ವಾಮಿ. ಸಮಾಧಾನದಿಂದ ಶಾಂತಿಯಿಂದ ಲೋಕದೊಳಗೆ ಹೋಗೋಣ. ನಮ್ಮ ರಕ್ಷಕನ ತಂದೆಯಾದ ದೇವರು ಹದ್ದಿನ ಹಾಗೆ ರೆಕ್ಕೆಗಳನ್ನು ಚಾಚಿ ತನ್ನ ಆಶ್ರಯಕ್ಕೆ ನಮ್ಮನ್ನು ಕರೆಯುತ್ತಿದ್ದಾರೆ, ನಮ್ಮನ್ನು ಹೊತ್ತುಕೊಂಡಿದ್ದಾರೆ. ಮುಪ್ಪಿನಲ್ಲಿಯೂ ಫಲಿಸುವಂತೆ, ಪುಷ್ಟಿಯಾಗಿದ್ದು ಶೋಭಿಸುವಂತೆ ನಮ್ಮನ್ನು ಮುನ್ನಡೆಸುತ್ತಾ ಇದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮ ದೇವರ ಆಶೀರ್ವಾದ, ಬಲ, ಶಕ್ತಿ, ನಡೆಸುವಿಕೆ ಇಲ್ಲಿ ಕೂಡಿ ಬಂದ ನಮ್ಮೆಲ್ಲರೊಂದಿಗೆ ಆನ್ಲೈನ್ ಮೂಲಕ ಈ ಆರಾಧನೆಯಲ್ಲಿ ಭಾಗವಹಿಸಿದ್ದ ಎಲ್ಲ ನಮ್ಮ ಸಭಿಕರೊಂದಿಗೆ ಮತ್ತು ನಮ್ಮ ಸಭೆಯಲ್ಲಿ ಆರಾಧನೆಗೆ ಕೂಡಿ ಬಂದ ಅತಿಥಿಗಳೊಂದಿಗೆ ನಿರಂತರವೂ ನೆಲೆಯಾಗಿರಲಿ.